ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್. ನನ್ನ ಹೆಸರು ಸೌಂದರ್ಯ. ನಾನು ರಾಕೇಶ್ನನ್ನು ಮೊಟ್ಟ ಮೊದಲನೆಯ ಬಾರಿಗೆ ಕಾಲೇಜಿನಲ್ಲಿ ನೋಡಿದ್ದೆ. ಮೊದಲ ನೋಟದಲ್ಲಿಯೇ ಪ್ರೀತಿ ಉಂಟಾಗಿತ್ತು. ನಾನು ರಾಕೇಶ್ ಜೊತೆ ನನ್ನ ಜೀವನವನ್ನು ತುಂಬ ಸುಂದರವಾಗಿ ಊಹಿಸಿಕೊಂಡಿದ್ದೆ. ನಾವಿಬ್ಬರು ಈಗ ನಮ್ಮ ಜೀವನದ ಬಗ್ಗೆ ಚರ್ಚಿಸಿಕೊಳ್ಳುತ್ತಿದ್ದೆವು. ಒಬ್ಬರನ್ನೊಬ್ಬರು ಬಿಟ್ಟಿರಲಾರದ ಪ್ರೀತಿ ನಮ್ಮದಾಗಿತ್ತು. ನನ್ನ ವಿದ್ಯಾಭ್ಯಾಸ ಪೂರ್ತಿಯಾಗುವುದಕ್ಕಿಂತ ಮೊದಲೇ ರಾಕೇಶ್ ನಮ್ಮ ಮನೆಗೆ ಬಂದು ನಮ್ಮ ತಾಯಿಯ ಬಳಿ ನನ್ನ ಮದುವೆಯ ಬಗ್ಗೆ ಮಾತನಾಡಿದರು. ನಾನು ನನ್ನ ತಾಯಿ, ಅಣ್ಣ, ಅತ್ತಿಗೆ ಜೊತೆ ಸೇರಿ ವಾಸಿಸುತ್ತಿದ್ದೆ. ನಮ್ಮ ತಾಯಿ ಮತ್ತು ಅಣ್ಣನಿಗೆ ಈ ಸಂಬಂಧ ತುಂಬ ಇಷ್ಟವಾಗಿತ್ತು. ಮನೆಯವರೆಲ್ಲರೂ ಸೇರಿ ತುಂಬ ಸಂತೋಷವಾಗಿ ರಾಕೇಶ್ ಜೊತೆ ನನ್ನ ಮದುವೆಯನ್ನು ಮಾಡಿದ್ದರು. ಮದುವೆಯ ನಂತರ ನಾನು ನನ್ನ ಗಂಡನ ಮನೆಗೆ ಬಂದಾಗ ಅಲ್ಲಿ ಎಲ್ಲರೂ ತುಂಬ ಒಳ್ಳೆಯವ ರೀತಿಯೇ ಇದ್ದರು. ಅವರೆಲ್ಲರೂ ನನ್ನನ್ನು ತುಂಬ ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ತಾ ಇದ್ರು. ಅತ್ತೆ, ಮಾವ, ಭಾವ, ಅತ್ತಿಗೆ ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಾ ಇದ್ರು. ಮದುವೆಯಾದ ಸ್ವಲ್ಪ ಸಮಯಕ್ಕೆ ನಾನು ಗರ್ಭಿಣಿಯಾಗಿದ್ದೆ. ಆಗ ನನ್ನ ಗಂಡ ಮತ್ತು ಅವರ ಮನೆಯವರು ನನ್ನನ್ನು ತುಂಬ ಹುಷಾರಾಗಿ ನೋಡ್ಕೊಳ್ಳೋಕೆ ಶುರು ಮಾಡಿದ್ರು. ಯಾಕೆಂದ್ರೆ ಅವರ ಮನೆಯಲ್ಲಿ ಭಾವನಿಗೆ ಇನ್ನೂ ಮಕ್ಕಳಿರಲಿಲ್ಲ. ನನ್ನ ಮಗುವೆ ಆ ಮನೆಯ ಮೊದಲ ಮಗುವಾಗಿತ್ತು. ನನಗೆ ಮೊದಲನೆಯದಾಗಿ ಈಗ ಒಬ್ಬ ಗಂಡು ಮಗು ಜನಿಸಿದ್ದ. ಮನೆಯವರ ಸಂತೋಷಕ್ಕೆ ಯಾವುದೇ ಹದ್ದುಗಳಿರಲಿಲ್ಲ. ಮಗುವಿನ ಹುಟ್ಟಿಗೆ ಎಲ್ಲರೂ ತುಂಬಾ ಸಂತೋಷಪಟ್ಟಿದ್ರು. ಆಗ ನನ್ನ ಭಾವನ ಹೆಂಡತಿ ಆರ್ತಿ ಅಕ್ಕ ಹೇಳಿದ್ಲು, ಈ ಮಗು ನಮ್ಮ ವಾರಸುದಾರ. ನನಗೆ ಮಕ್ಕಳಿಲ್ಲ, ಆದ್ದರಿಂದ ನಿನ್ನ ಮಗುವನ್ನು ನಾನು ಕೂಡ ಪ್ರೀತಿಯಿಂದ ಬೆಳೆಸ್ಲಾ ಅಂದ. ಅಕ್ಕ, ಇವನು ನಿಮ್ಮ ಮಗನೇ ಅಂದುಕೊಳ್ಳಿ ಅಂತ ನಾನು ಕೂಡ ಹೇಳಿದ್ದೆ ಸಂತೋಷದಿಂದ. ನಂತರ 3 ವರ್ಷಕ್ಕೆ ನಮಗೆ ಒಬ್ಬ ಮಗಳು ಸಹ ಹುಟ್ಟಿದ್ಲು. ಈಗ ನನಗೆ ಎಲ್ಲವೂ ಸಿಕ್ಕಂತಾಗಿತ್ತು. ಒಳ್ಳೆಯ ಅತ್ತೆ ಮನೆ, ಒಳ್ಳೆಯ ಗಂಡ, ಪ್ರೀತಿಸುವ ಜನ. ಈಗ ನಮ್ಮ ವ್ಯಾಪಾರ ಚೆನ್ನಾಗಿ ನಡೆಯಬೇಕೆಂದು ಮತ್ತು ನಾವು ನಮ್ಮ ಮಕ್ಕಳಿಗೆ ಚೆನ್ನಾಗಿ ಬೆಳೆಸಬೇಕೆಂದು ಆಸೆ ಪಡ್ತಾ ಇದ್ವಷ್ಟೇ. ಪ್ರಪಂಚದ ಎಲ್ಲ ಸಂತೋಷಗಳನ್ನು ನಮ್ಮ ಮಕ್ಕಳಿಗೆ ಕೊಡಬೇಕೆಂದು ನಾವು ಬಯಸ್ತಾ ಇದ್ವಿ. ನನ್ನ ಗಂಡ ವ್ಯಾಪಾರವನ್ನು ವೃದ್ಧಿ ಮಾಡಲು ಅಮೆರಿಕಾಗೆ ಹೋದಾಗ ನನಗೆ ತುಂಬ ಬೇಸರವಾಗಿತ್ತು. ಆದರೆ ಪ್ರತಿದಿನ ಅವರು ಅಲ್ಲಿಂದ ನನಗೆ ಫೋನ್ ಮಾಡ್ತಿದ್ರು. ನನ್ನ ಗಂಡ ಯಾವಾಗಲೂ ಹೇಳ್ತಾ ಇದ್ರು, ಜೀವನದಲ್ಲಿ ಸ್ವಲ್ಪ ತಾಳ್ಮೆ ಮುಖ್ಯ. ಸ್ವಲ್ಪ ಸಮಯದ ನಂತರ ನಾವಿಬ್ಬರು ಮತ್ತೆ ಜೊತೆಯಾಗಿ ಇರಬಹುದು ಅಂತ. ಆದರೆ ನಮ್ಮ ಜೀವನದ ಸಂತೋಷ, ಪ್ರೀತಿ, ಗೌರವ ಎಲ್ಲವೂ ಒಂದು ದಿನ ಕಣ್ಮರೆಯಾಗುತ್ತದೆ ಎಂದು ನಾನು ಯೋಚಿಸಿಯೇ ಇರಲಿಲ್ಲ. ಸಂಪಾದಿಸಿದ ಎಲ್ಲ ಹಣವನ್ನು ಅತ್ತೆ ಮಾವನ ಕೈಗೆ ಕೊಡ್ತಿದ್ವಿ ನಾವು. ನಮಗೆ ಏನನ್ನು ಉಳಿಸ್ಕೊಳ್ತಿರ್ಲಿಲ್ಲ. ನಾನು ನನ್ನ 2 ಮಕ್ಕಳ ಜೊತೆ ಸೇರಿ ನಮ್ಮ ಯಜಮಾನರು ವಾಪಸ್ ಬರುತ್ತಾರೆ ಎಂದು ಅವರಿಗಾಗಿ ಕಾಯುತ್ತಾ ಕುಳಿತಿದ್ದೆ. ಆದರೆ ಈಗ ನಮ್ಮ ಹಣೆ ಬರಹವೇ ಬದಲಾಗಿ ಹೋಗಿತ್ತು. ರಾಕೇಶ್ ಅಮೆರಿಕಾಗೆ ಹೋದ ನಂತರ ನಮ್ಮ ಜೀವನ ಪೂರ್ತಿಯಾಗಿ ಬದಲಾಗ್ಬಿಟ್ಟಿತ್ತು. ಮೊದಲು ನಾವು ತುಂಬಾ ಸಮಯ ಮಾತನಾಡ್ಕೊಳ್ತಾ ಇದ್ವು. ತಿಂಗಳಿಗೆ ಒಮ್ಮೆಯಾದರೂ ನನ್ನ ಯಜಮಾನರು ಮಕ್ಕಳಿಗಾಗಿ ಮತ್ತು ಮನೆಯವರಿಗಾಗಿ ಏನಾದರೂ ಗಿಫ್ಟ್ಗಳನ್ನು ಕೂಡ ಕಳಿಸ್ಕೊಡ್ತಾ ಇದ್ರು. ಬಹಳ ಬೇಗ ನಾನು ನಿನ್ನನ್ನು ಮತ್ತು ಮಕ್ಕಳನ್ನು ಅಮೆರಿಕಾಗೆ ಕರೆಸ್ಕೊಳ್ತೀನಿ, ನಾವೆಲ್ಲರೂ ಅಲ್ಲಿಯೇ ಇರೋಣ ಅಂತ ಅವರು ಹೇಳ್ತಾ ಇದ್ರು. ಅಲ್ಲಿಯೇ ನಾವು ಒಂದು ಮನೆಯನ್ನು ಮಾಡಿಕೊಂಡು ಮಕ್ಕಳನ್ನು ಚೆನ್ನಾಗಿ ಓದಿಸೋಣ ಎಂದು ಅವರು ಆಸೆ ಪಟ್ಟಿದ್ರು. ಅವರ ಆಸೆಯನ್ನು, ಅವರ ಕನಸನ್ನು ನಾನು ಕೂಡ ಜೀವಿಸ್ತಿದ್ದೆ. ಒಂದು ದಿನ ಸಾಯಂಕಾಲ ನನ್ನ ಮೊಬೈಲ್ ರಿಂಗ್ ಆಗಿತ್ತು. ನಾನು ಅಂದುಕೊಂಡೆ ನನ್ನ ಗಂಡನೇ ಫೋನ್ ಮಾಡಿರ್ತಾನೆ ಅಂತ. ಆದರೆ ಅಮೆರಿಕಾದಿಂದ ಫೋನ್ನಲ್ಲಿ ಯಾರೋ ಅಪರಿಚಿತರು ಮಾತನಾಡ್ತಿದ್ರು. ಅವರು ಹೇಳಿದ್ರು, ಮೇಡಮ್, ನೀವು ರಾಕೇಶ್ ಅವರ ಹೆಂಡತಿ ಸೌಂದರ್ಯನಾ ಅಂತ. ಹೌದು ಸರ್, ನಾನು ಸೌಂದರ್ಯನೇ ಅಂತ ಹೇಳಿದೆ. ಆಗ ಅವರು ತುಂಬ ದುಃಖದಿಂದ ಹೇಳಿದರು, ಮೇಡಮ್, ನಿಮ್ಮ ಯಜಮಾನರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಆ ಮಾತುಗಳನ್ನು ಕೇಳಿದ ತಕ್ಷಣ ನನ್ನ ಕೈ ಕಾಲು ನಡುಗಲು ಶುರುವಾಯಿತು. ನನ್ನ ಕೈಯಿಂದ ಮೊಬೈಲ್ ಜಾರಿ ಕೆಳಗೆ ಬಿದ್ದು ಹೋಯಿತು. ನಾನು ನಡುಗುತ್ತಿರುವ ಕೈಗಳಿಂದಲೇ ಕೆಳಗೆ ಕುಳಿತು ಮೊಬೈಲನ್ನು ಹಿಡಿದುಕೊಂಡೆ. ಸರ್, ನೀವು ಯಾರು? ಇಷ್ಟಕ್ಕೂ ನೀವು ಏನು ಹೇಳ್ತಾ ಇದ್ದೀರಾ? ಯಾವ ರೀತಿಯಾದಂತಹ ಆಕ್ಸಿಡೆಂಟ್? ಈಗ ನನ್ನ ಗಂಡ ಎಲ್ಲಿದ್ದಾರೆ ಅಂತ ನಾನು ಕೇಳಿದೆ. ಫೋನ್ ಮಾಡಿದ ವ್ಯಕ್ತಿ, ಮೇಡಮ್ ಕ್ಷಮಿಸಿ, ನಿಮ್ಮ ಯಜಮಾನರು ಇನ್ನೂ ಇಲ್ಲಿ ಇಲ್ಲ, ಅವರು ತೀರಿಕೊಂಡಿದ್ದಾರೆ ಅಂತ ಹೇಳಿದರು. ಆ ಮಾತುಗಳನ್ನು ಕೇಳಿದ ನನಗೆ ನನ್ನ ಪ್ರಪಂಚವೇ ನಿಂತಂತಾಗಿತ್ತು. ನಾನು ನಿಂತಹ ನೆಲವೇ ಕುಸಿದಂತಾಯಿತು. ನನಗೆ ಏನೂ ಅರ್ಥವಾಗ್ತಾ ಇರಲಿಲ್ಲ. ನನಗೆ ಜೋರಾಗಿ ಕಿರುಚುತ್ತಾ ಅಳಬೇಕನ್ನಿಸ್ತಾ ಇತ್ತು. ಆದರೆ ನನ್ನ ಪಕ್ಕದಲ್ಲಿಯೇ ನನ್ನ 2 ಮಕ್ಕಳು ಆಟವಾಡ್ತಿದ್ರು. ನನ್ನ ಗಂಟಲಿನಿಂದ ಮಾತೇ ಹೊರಬರಲಿಲ್ಲ. ಅದೇ ಸಮಯಕ್ಕೆ ಅತ್ತೆ ನನ್ನ ರೂಮಿಗೆ ಬಂದಿದ್ರು. ಆಗ ನಾನು ಅತ್ತೆಗೆ, ಅತ್ತೆ, ಇನ್ನು ರಾಕೇಶ್ ನಮ್ಮ ಬಳಿ ಇಲ್ಲ ಅನ್ನುವ ಮಾತನ್ನು ಹೇಳ್ತಿದ್ದ ಹಾಗೆ ನಾನು ಪ್ರಜ್ಞೆ ತಪ್ಪಿ ಅಲ್ಲೇ ನೆಲದ ಮೇಲೆ ಬಿದ್ದು ಹೋದೆ. ನಾನು ಎಚ್ಚರವಾದಾಗ ಆ ಮನೆಯಲ್ಲಿ ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ರು. ನಮ್ಮ ಅತ್ತೆ ಮತ್ತು ಅಕ್ಕ ಅವರಿಬ್ರು ಜೋರಾಗಿ ಅಳ್ತಿದ್ರೆ, ನಮ್ಮ ಮಾವ ಮತ್ತು ಬಾವ ಅವರು ದುಃಖದಲ್ಲಿ ಸೈಲೆಂಟ್ ಆಗಿ ಒಂದು ಮೂಲೆ ಕುಳಿತುಕೊಂಡಿದ್ರು. ಸಣ್ಣ ಮಕ್ಕಳು ಏನು ತಿಳಿಯದೆ ಅವರು ಆಟವಾಡ್ತಿದ್ರು. ನಾನು ಈಗ ಜೋರಾಗಿ ಅಳ್ತಾ ಇದ್ದೆ.
ನಾವೆಲ್ಲರೂ ಈಗ ರಾಕೇಶ್ ಮೃತದೇಹಕ್ಕಾಗಿ ಎದುರು ನೋಡ್ತಾ ಇದ್ವಿ. ಸುಮಾರು 5 ದಿನ ಕಳೆದ ನಂತರ ನಮ್ಮ ಯಜಮಾನರ ದೇಹ ನಮ್ಮ ದೇಶಕ್ಕೆ ವಾಪಸ್ ಬಂದಿತ್ತು. ನನ್ನ ಯಜಮಾನರ ಮೃತದೇಹವನ್ನು ಆಂಬ್ಯುಲೆನ್ಸ್ ಮೂಲಕ ಮನೆಯ ಬಳಿ ತೆಗೆದುಕೊಂಡು ಬರಬೇಕಾದ್ರೆ ಬಂಧುಗಳು, ಅಕ್ಕಪಕ್ಕದವರು ಎಲ್ಲರೂ ಒಟ್ಟಾಗಿ ಬಂದು ಸೇರಿದ್ರು. ನಮ್ಮ ಅಣ್ಣ, ಭಾವ ಎಲ್ಲರೂ ಸೇರಿ ನನ್ನ ಯಜಮಾನರ ದೇಹವನ್ನು ಮನೆಯೊಳಗೆ ತೆಗೆದುಕೊಂಡು ಬಂದರು. ಅವರ ಮುಖಕ್ಕೆ ಬಟ್ಟೆಯನ್ನು ಸುತ್ತಲಾಗಿತ್ತು. ಆಕ್ಸಿಡೆಂಟ್ನಲ್ಲಿ ಮುಖ ತುಂಬಾ ಹಾಳಾಗಿದೆ ಅಂತ ಅವರು ಹೇಳಿದರು. ಮನೆಯಲ್ಲಿ ಎಲ್ಲರೂ ನನ್ನನ್ನು ಸಮಾಧಾನ ಮಾಡ್ತಾ ಇದ್ರು. ಆದರೆ ನನ್ನ ದುಃಖ ಹೇಳತೀರದ್ದಾಗಿತ್ತು. ನಾನು ತುಂಬಾ ಅಳ್ತಾ ಇದ್ದೆ. ರಾಕೇಶ್, ನೀವು ನನ್ನನ್ನು ನಿಮ್ಮ ಬಳಿ ಅಮೆರಿಕಾಗೆ ಕರೆಸ್ಕೊಳ್ತೀನಿ ಅಂತ ಹೇಳಿದ್ರಿ. ಆದರೆ ಈಗ ನೀವು ನನ್ನನ್ನು ಬಿಟ್ಟು ಹೇಗೆ ಹೊರಟು ಹೋದ್ರಿ ಅಂತ ನಾನು ಜೋರಾಗಿ ಅಳ್ತಾ ಇದ್ದೆ. ಎಲ್ಲರೂ ಸೇರಿ ಈಗ ಅಂತ್ಯಕ್ರಿಯೆಗಳನ್ನು ಮುಗಿಸಿದ್ರು. ನನ್ನ ಗಂಡನ ಜೊತೆಯಲ್ಲಿಯೇ ನನ್ನ ಎಲ್ಲ ಸಂತೋಷವೂ ಸಹ ಹೊರಟು ಹೋಗಿತ್ತು. ಕೆಲವು ದಿನಗಳ ನಂತರ ನನ್ನ ಅತ್ತೆ ಮಾವ ಅವರ ನಡವಳಿಕೆ ಕೂಡ ತುಂಬಾ ಬದಲಾಗಿ ಹೋಗಿತ್ತು. ಮೊದಲು ಅವರು ನನ್ನನ್ನು ಸಮಾಧಾನ ಮಾಡುತ್ತಾ ಕರುಣೆ ತೋರಿಸ್ತಾ ಇದ್ರು. ಆದರೆ ಈಗ ಪ್ರತಿ ಸಣ್ಣ ವಿಷಯಕ್ಕೂ ಅವರು ನನ್ನನ್ನು ಬೈತಾ ಇದ್ರು. ನಮ್ಮ ಅತ್ತೆ ಮತ್ತು ಅಕ್ಕ ಇಬ್ರು ಸೇರಿ ನನ್ನನ್ನು ಯಾವಾಗಲೂ ದ್ವೇಷದಿಂದ ಬೈತಾನೆ ಇರ್ತಾ ಇದ್ರು. ನಿನ್ನಿಂದಲೇ ಇದೆಲ್ಲ ನಡೆಯಿತು. ನಿನ್ನ ಕಾಲ್ಗುಣ ಸರಿಯಿಲ್ಲ. ನೀನು ಮದುವೆಯಾಗಿ ನಮ್ಮ ಮನೆಗೆ ಬಂದ ಮೇಲೆ ನಿಮ್ಮ ಮಾವ ಕಾಯಿಲೆಯ ಪಾಲಾದ್ರು. ಈಗ ನನ್ನ ಮಗ ಕೂಡ ಹೊರಟು ಹೋದ ಅಂತ ನಮ್ಮ ಅತ್ತೆ ಸದಾ ಬೈತಾ ಇದ್ರೆ ನಾನು ಏನೂ ಮಾತನಾಡಲಾರದೆ ಸೈಲೆಂಟ್ ಆಗಿ ಅವರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೆ. ಈ ಸಮಯದಲ್ಲಿ ನಾನು ನನ್ನ ಮಕ್ಕಳಿಗಾಗಿ ಬದುಕಬೇಕಾಗಿತ್ತಷ್ಟೆ. ಆದರೆ ಈಗ ನಮ್ಮ ಅತ್ತೆ ಮತ್ತು ಮಾವನವರ ನಡವಳಿಕೆ ದಿನದಿಂದ ದಿನಕ್ಕೆ ತುಂಬ ಕೆಟ್ಟದಾಗಿ ಹೋಗ್ತಿತ್ತು. ನನ್ನಿಂದ ಅವರ ಮಾತುಗಳನ್ನು ಕೇಳಿಸಿಕೊಳ್ಳಲಾಗ್ತಾ ಇರಲಿಲ್ಲ. ನನ್ನ ಮಗ ನಿನ್ನಿಂದಲೇ ಸತ್ತು ಹೋದ. ನೀನು ಇಲ್ಲದೆ ಹೋಗಿದ್ದರೆ ನಮ್ಮ ಮಗ ಈ ದಿನ ಜೀವಂತವಾಗಿ ಇರ್ತಾ ಇದ್ದ. ನಿನ್ನ ದುರಾದೃಷ್ಟದಿಂದಲೇ ನಮ್ಮ ಮನೆ ಈ ರೀತಿ ಹಾಳಾಯಿತು. ಈ ವಯಸ್ಸಿನಲ್ಲಿ ನಮಗೆ ಪುತ್ರ ಶೋಕ ಅನುಭವಿಸಬೇಕಾಗಿ ಬಂತು ಎಂದು ನಮ್ಮ ಅತ್ತೆ ಪ್ರತಿದಿನ ಬೈಯೋರು. ಜೀವನ್ಮರಣ ಆ ದೇವರ ಕೈಯಲ್ಲಿರುತ್ತದೆ. ಇದರಲ್ಲಿ ನನ್ನ ತಪ್ಪೇನಿದೆ? ನಾನು ಕೂಡ ನನ್ನ ಗಂಡನನ್ನು ಕಳೆದುಕೊಂಡಿದ್ದೇನೆ ಅಂತ ಹೇಳಿದ್ರೆ, ಆದರೆ ಅತ್ತೆ ಮಾತ್ರ ಇದೆಲ್ಲವೂ ನಿನ್ನ ದುರಾದೃಷ್ಟದಿಂದಲೇ, ನಿನ್ನಿಂದಲೇ ಈ ರೀತಿ ನಡೆದಿದೆ ಅಂತ ಹೇಳ್ತಿದ್ರು. ನಾನು ನನ್ನ ಮಗನಿಗೆ ಮೊದಲೇ ಹೇಳಿದ್ದೆ ಈ ಹುಡುಗಿಯನ್ನು ಮದುವೆಯಾಗೋದು ಬೇಡ ಅಂತ. ಆದರೆ ಅವನು ನನ್ನ ಮಾತನ್ನು ಕೇಳಿರಲಿಲ್ಲ. ಅವನು ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಹೋಗಿ ನಿನ್ನನ್ನು ಮದುವೆ ಮಾಡಿಕೊಂಡ. ಅವನು ಮಾಡಿದ ಒಂದು ತಪ್ಪಿಗೆ ಈ ದಿನವನ್ನು ನಾವು ನೋಡಬೇಕಾಗಿ ಬಂತು. ನಾವು ನಮ್ಮ ಮಗನನ್ನೇ ಕಳೆದುಕೊಳ್ಳಬೇಕಾಗಿ ಬಂತು. ನನ್ನ ಮಕ್ಕಳಿಗಾಗಿ ಶಾಂತವಾಗಿ ಎಲ್ಲವನ್ನೂ ಅನುಭವಿಸ್ತಾ ಇದ್ದೆ. ಅವರ ಕೆಟ್ಟ ಮಾತುಗಳನ್ನು ಸಹ ಕೇಳಿಸ್ಕೊಳ್ತಿದ್ದೆ. ಮಕ್ಕಳಿಗಾಗಿ ನಾನು ಜೀವಂತವಾಗಿ ಇರಬೇಕಷ್ಟೇ ಆಗಿತ್ತು. ಈಗ ಆ ಮನೆಯಲ್ಲಿ ಊಟಕ್ಕೂ ಸಹ ನನಗೆ ತುಂಬ ಕಷ್ಟವಾಗ್ಬಿಟ್ಟಿತ್ತು. ಆ ದಿನ ನಾನು ಅಡಿಗೆ ಮನೆಗೆ ಹೋಗಿ ನನ್ನ ಮಕ್ಕಳಿಗಾಗಿ ಸ್ವಲ್ಪ ಆಹಾರವನ್ನು ತೆಗೆದುಕೊಳ್ಳುವುದನ್ನು ನೋಡಿದ ನನ್ನ ಅಕ್ಕ ಹೇಳಿದ್ಲು, ನಿನ್ನ ಗಂಡ ಈಗ ಸತ್ತೋಗಿದ್ದಾನೆ. ನೀನು ತಿನ್ನುತ್ತಿರುವುದು ಕಡಿಮೆ ಮಾಡು. ನಿನ್ನ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪವೇ ಊಟ ಕೊಡು. ಈಗ ಈ ಮನೆ ನಡೆಯುತ್ತಿರುವುದು ನನ್ನ ಗಂಡನ ಸಂಪಾದನೆಯಿಂದ ಮಾತ್ರ, ನಿನ್ನ ದುಡ್ಡಿನಿಂದ ಅಲ್ಲ. ಆಗ ನಾನು ಅಕ್ಕನಿಗೆ ಹೇಳಿದೆ, ಅಕ್ಕ, ನನ್ನ ಗಂಡ ಜೀವಂತವಾಗಿ ಇರಬೇಕಾದ್ರೆ ಅವರು ತುಂಬ ದುಡ್ಡನ್ನು ಸಂಪಾದನೆ ಮಾಡಿ ನನ್ನ ತಂದೆ ತಾಯಿಗೆ ಕೊಡ್ತಾ ಇದ್ರು. ನಿಮಗಾಗಿ ಕೂಡ ಅವರು ತುಂಬ ಮಾಡಿದ್ದಾರೆ. ನಾನು ಈ ಊಟವನ್ನು ನನಗಾಗಿ ಅಲ್ಲ, ಕೇವಲ ಮಕ್ಕಳಿಗಾಗಿಯೇ ಕೊಡ್ತಾ ಇದ್ದೇನೆ. ಅಕ್ಕ, ಆ ದಿನ ನೀವೇ ಹೇಳಿದ್ರಿ, ಆ ದೇವರು ನಮಗೆ ಮಕ್ಕಳು ಕೊಟ್ಟಿಲ್ಲ, ನಿನ್ನ ಮಕ್ಕಳನ್ನೇ ನಮ್ಮ ಮಕ್ಕಳ ಹಾಗೆ ನೋಡ್ಕೋತೀವಿ ಅಂತ. ಈಗ ಆ ಮಕ್ಕಳ ಮೇಲೆ ನಿಮಗೆ ಏಕೆ ಇಷ್ಟೊಂದು ಕೋಪ ಅಕ್ಕ ಅಂತ ಕೇಳಿದೆ. ಆಗ ಆಕೆ ಹೇಳ್ತಾಳೆ, ಆ ಸಮಯದಲ್ಲಿ ನಾನು ಆ ರೀತಿ ಹೇಳಿದ್ದೆ, ಆದರೆ ಈಗ ನನಗೆ ನಿನ್ನ ಮಕ್ಕಳೆಂದರೆ ಸ್ವಲ್ಪ ಕೂಡ ಇಷ್ಟವಿಲ್ಲ. ಅಕ್ಕನ ಆ ಮಾತುಗಳು ನನಗೆ ತುಂಬ ದುಃಖ ತರಿಸಿದ್ವು. ನಾನು ಇನ್ನೇನು ಮಾತನಾಡದೆ ಊಟವನ್ನು ತೆಗೆದುಕೊಂಡು ನನ್ನ ರೂಮ್ಗೆ ಹೊರಟು ಹೋದೆ. ಮಕ್ಕಳಿಗೆ ಊಟ ತಿನ್ನಿಸಿ ಹಾಗೆಯೇ ಮಲಗಿಸಿಬಿಟ್ಟೆ. ಆಗಲೇ ಹೊರಗಿನಿಂದ ಯಾರೋ ಜೋರಾಗಿ ಕೂಗಾಡ್ತಿದ್ರು. ಯಾರು ಅಂತ ನೋಡಿದೆ. ಅತ್ತೆ ಜೋರಾಗಿ ಕಿರ್ಚುತ್ತಾ, ಸೌಂದರ್ಯ ನಮ್ಮ ಮನೆಗೆ ಬಂದ ಮೇಲೆ ಇಷ್ಟೊಂದು ಅನರ್ಥಗಳು ನಡೀತಿವೆ ಅಂತ ಹೇಳ್ತಿದ್ರು. ಈಗ ನನ್ನ ದೊಡ್ಡ ಮಗನ ವ್ಯಾಪಾರವೂ ಕೂಡ ನಷ್ಟದಲ್ಲಿ ನಡೀತಾ ಇದೆ. ಇವಳು ಮನೆಗೆ ಬಂದ ತಕ್ಷಣ ನನ್ನ ಗಂಡನಿಗೆ ಹುಷಾರಿಲ್ಲದೆ ಆಯಿತು. ನಂತರ ನನ್ನ ಮಗ ಸತ್ತೋದ. ಈಗ ನಮ್ಮ ವ್ಯಾಪಾರ ಕೂಡ ನಷ್ಟದಲ್ಲಿ ಸಾಗ್ತಾ ಇದೆ. ನನ್ನ ರೂಮಿಗೆ ಅವರ ಮಾತುಗಳು ತುಂಬ ಸ್ಪಷ್ಟವಾಗಿ ಜೋರಾಗಿ ಕೇಳಿಸ್ತಿದ್ವು. ಅತ್ತೆ, ನಿಮ್ಮ ಮಗನ ಸಾವಿಗೆ ನಾನು ಜವಾಬ್ದಾರಳಲ್ಲ. ನಾನು ನಿಮ್ಮ ಮಗನನ್ನು ತುಂಬ ಪ್ರೀತಿಸಿದ್ದೆ. ಅವರು ಹೋಗಿದ್ದಕ್ಕೆ ಎಲ್ಲರೂ ನನ್ನನ್ನು ಇಷ್ಟು ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ. ಇದೆಲ್ಲ ಸರಿ ಇಲ್ಲ ಎಂದು ಅವರ ಬಳಿ ಹೇಳಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇತ್ತು. ಆದರೆ ನಾನು ಏನೂ ಹೇಳದೆ ಮೌನವಾಗಿದ್ದೆ. ನನ್ನ ಮಕ್ಕಳಿಗಾಗಿ ನಾನು ಸುಮ್ಮನೆ ತಲೆ ತಗ್ಗಿಸ್ಕೊಂಡಿರಬೇಕಾಗಿತ್ತು. ನಾನು ಮನೆಯಲ್ಲಿ ಇರುವುದು ಅವರಿಗಿಷ್ಟ ಇಲ್ಲ ಅನ್ನೋದು ನನಗೀಗ ಚೆನ್ನಾಗಿ ಅರ್ಥವಾಗಿಬಿಟ್ಟಿತ್ತು. ಈಗ ನಮ್ಮ ಅತ್ತೆ ಅವರ ಎಲ್ಲ ಹದ್ದುಗಳನ್ನು ಮೀರಿಬಿಟ್ಟಿದ್ರು. ನಾನು ಆ ದಿನ ಬಟ್ಟೆಗಳನ್ನು ಒಗೀತಿರ್ಬೇಕಾದ್ರೆ ನಮ್ಮ ಅತ್ತೆ ಅಲ್ಲಿಗೆ ಬಂದು, ಏಯ್, ಇಲ್ಲಿಂದ ಎದ್ದೇಳು,
ನೀನು ನಮ್ಮ ಮನೆಯಲ್ಲಿರಲು ಸಾಧ್ಯವಿಲ್ಲ. ನಿನ್ನ ಮಕ್ಕಳನ್ನು ಕರೆದುಕೊಂಡು ನಮ್ಮ ಮನೆಯಿಂದ ಹೊರಟು ಹೋಗು. ನಾನು ನಿನ್ನನ್ನು ನಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಂತ ಜೋರಾಗಿ ಕಿರ್ಚಾಡ್ತಿದ್ರು. ಅತ್ತೆ, ಏನಾಯಿತು? ನಾನೇನು ಮಾಡಿದೆ ಅಂತ ಕೇಳಿದೆ. ಆಗ ಅತ್ತೆ, ನೀನು ಒಬ್ಬ ದುರಾದೃಷ್ಟವಂತೆ. ಅಕ್ಕಪಕ್ಕದವರು ಎಲ್ಲರೂ ಹೇಳ್ತಾ ಇದ್ದಾರೆ, ನೀನು ನಮ್ಮ ಮನೆಯೊಳಗೆ ಬಂದಾಗಿನಿಂದ ನಮ್ಮ ಮನೆ ಹಾಳಾಗಿ ಹೋಗಿದೆ ಅಂತ. ನೀನು ನಮ್ಮ ಮನೆಗೆ ಬರುವ ಮುಂಚೆ ನಮ್ಮ ಮನೆ ತುಂಬ ಸಂತೋಷವಾಗಿತ್ತು. ನಮ್ಮ ಮಗನ ಸಾವಿಗೂ ಮತ್ತು ನಮ್ಮ ಮನೆಯ ನಾಶನಕ್ಕೆ ನೀನೇ ಕಾರಣ ಎಂದು ನನಗೆ ಈಗ ಚೆನ್ನಾಗಿ ಅರ್ಥವಾಗ್ಬಿಟ್ಟಿದೆ ಅಂತ ಹೇಳಿದ್ರು. ನಾನು ಬರುವ ಕಣ್ಣೀರನ್ನು ಒರೆಸಿಕೊಂಡು ಗಟ್ಟಿಯಾಗಿ ಕಣ್ಣನ್ನು ಮುಚ್ಚಿಕೊಂಡು ಏನು ಮಾತನಾಡಲಾರದೆ ಮೌನವಾಗಿ ನಿಂತಿದ್ದೆ. ನಾನು ಅಳುವುದನ್ನು ಕಂಡ ನನ್ನ ಮಗ ನನ್ನ ಬಳಿ ಓಡಿ ಬಂದಿದ್ದ. ಅಮ್ಮ, ಯಾಕೆ ಅಳ್ತಾ ಇದೀಯಾ? ಅಮ್ಮ, ಅಜ್ಜಿ ನಮ್ಮನ್ನು ಮನೆಯಿಂದ ಯಾಕೆ ಓಡಿಸ್ತಾ ಇದ್ದಾರೆ? ಈಗ ನಾವು ಎಲ್ಲಿ ಹೋಗ್ಬೇಕು ಅಂತ ಕೇಳ್ತಿದ್ದ. ಆಗ ಅತ್ತೆ ಹೇಳಿದ್ರು, ನೀವು ಎಲ್ಲಿಗಾದ್ರೂ ಹೋಗಿ, ನನಗೆ ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ. ಆದರೆ ನನ್ನ ಮನೆಯಲ್ಲಿ ಮಾತ್ರ ನೀವು ಇರಬಾರ್ದು. ಮಕ್ಕಳು ಜೋರಾಗಿ ಅಳುತ್ತಾ, ಅಜ್ಜಿ, ನಾವೆಂದ್ರೆ ನಿಂಗೆ ಇಷ್ಟ ಇಲ್ವಾ ಅಂತ ಕೇಳ್ತಾ ಇದ್ರು. ಆಗ ಅತ್ತೆ ಮಕ್ಕಳನ್ನು ಒಡೆದು ದೂರ ತಳ್ಳಿದ್ಲು. ಸ್ವಲ್ಪ ಸಮಯದ ನಂತರ ನಾನು ಅಡಿಗೆ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಅತ್ತೆ ಅಲ್ಲಿಗೆ ಕೂಡ ಬಂದು, ನಿನ್ನ ಬಟ್ಟೆ ಬರಿಗಳನ್ನು ಬೇಗ ಬೇಗ ತೆಗೆದುಕೊಂಡು ನಮ್ಮ ಮನೆಯಿಂದ ಹೊರಟು ಹೋಗು. ನಾವು ಪ್ರತಿದಿನ ಹೋಗು ಅಂತ ಇದ್ರು ನಾಚಿಕೆ ಇಲ್ಲದೆ ನಮ್ಮ ಮನೆಯಲ್ಲೇ ಬಿದ್ದಿದೆಯಲ್ವಾ, ಇನ್ನು ಒಂದು ಕ್ಷಣ ಕೂಡ ನೀನು ಇಲ್ಲಿ ಇರಬಾರ್ದು. ನಾನು ಆಕೆಯ ಮುಂದೆ ಕೈ ಜೋಡಿಸಿ, ಅತ್ತೆ, ನಾನು ಎಲ್ಲಿ ಹೋಗಬೇಕು? ನನಗೆ ಇಬ್ಬರು ಸಣ್ಣ ಮಕ್ಕಳಿದ್ದಾರೆ. ಈ ಮಕ್ಕಳು ನಿಮ್ಮ ಮಗನಿಗೆ ಜನಿಸಿದ ಮಕ್ಕಳಲ್ವೇ? ನೀವು ಆ ಮಕ್ಕಳನ್ನು ಅನಾಥರಾಗಿ ಮಾಡ್ತೀರಾ ಅಂತ ಕೇಳಿದೆ. ಆದರೆ ಅತ್ತೆಯ ಮನಸ್ಸಿನಲ್ಲಿ ಯಾವುದೇ ದಯೆ ಇರಲಿಲ್ಲ. ಆಕೆ ಕೋಪದಿಂದಲೇ ಹೇಳಿದ್ಲು, ನೀನಾಗಿಯೇ ಮರ್ಯಾದೆಯಿಂದ ಹೋಗ್ತೀಯಾ ಅಥವಾ ನಿನ್ನನ್ನು ನಾವೇ ಒದ್ದು ಹೊರ ಹಾಕ್ಬೇಕಾ ಅಂತ. ನನಗೆ ಚೆನ್ನಾಗಿ ಗೊತ್ತು, ಅವರ ವ್ಯಾಪಾರದಲ್ಲಿ ನಷ್ಟಗಳೇನೂ ಇರಲಿಲ್ಲ. ಆದರೆ ಅವರ ದುಡ್ಡಿನಲ್ಲಿ ಈ ಮನೆ ನಡೀತಾ ಇದೆ. ನಾನು ಮತ್ತು ನನ್ನ ಮಕ್ಕಳು ಅವರ ದುಡ್ಡಿನಲ್ಲೇ ಈಗ ಊಟ ಮಾಡ್ತಾ ಇದ್ದೇವೆ ಎಂದು ನನ್ನ ಅಕ್ಕ ಮತ್ತು ಭಾವ ಅಂದುಕೊಳ್ತಾ ಇದ್ರು. ಇದು ಜೀರ್ಣಿಸಿಕೊಳ್ಳಲಾಗಲಿಲ್ಲ. ಈಗ ನಾವು ನಿಶಬ್ದವಾಗಿ ನಮ್ಮ ಬಟ್ಟೆಗಳನ್ನು ತೆಗೆದುಕೊಂಡು ಮಕ್ಕಳನ್ನು ಕರೆದುಕೊಂಡು ಮನೆಯಿಂದ ಹೊರಬಂದೆ. ಅಕ್ಕಪಕ್ಕದವರೆಲ್ಲರೂ ಅಲ್ಲಿ ಮೌನವಾಗಿ ಎಲ್ಲವನ್ನೂ ನೋಡ್ತಾ ಇದ್ರು. ಆದರೆ ಯಾರೂ ನನಗೆ ಸಹಾಯ ಮಾಡಲು ಮುಂದೆ ಬರಲಿಲ್ಲ. ನಾನು ಕಣ್ಣೀರಿನಿಂದಲೇ ನನ್ನ ಮಕ್ಕಳ ಕೈಯನ್ನು ಹಿಡಿದುಕೊಂಡು ಮನೆಯಿಂದ ಹೊರಬಂದೆ. ಸ್ವಲ್ಪ ದೂರ ಹೋದ್ಮೇಲೆ ಒಂದು ಮರದ ನೆರಳಿನಲ್ಲಿ ನಾವು ಕುಳಿತುಕೊಂಡಿದ್ವಿ. ಅಲ್ಲಿ ಕೆಲವು ಜನ ಗಂಡಸರು ನನ್ನನ್ನು ಕೆಟ್ಟದಾಗಿ ನೋಡ್ತಾ ಇದ್ರು. ನನ್ನಿಂದ ಅಲ್ಲಿ ಕುಳಿತುಕೊಳ್ಳಲಾಗಲಿಲ್ಲ. ಅದಕ್ಕೆ ಅಲ್ಲಿಂದ ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ಮುಂದೆ ಹೋಗುತ್ತಿದ್ದೆ. ನನಗೆ ಎಲ್ಲಿ ಹೋಗಬೇಕೋ ಗೊತ್ತಾಗ್ತಾ ಇರಲಿಲ್ಲ. ಈ ಪ್ರಪಂಚವೆಲ್ಲ ನನ್ನನ್ನು ನೋಡಿ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಿರುವ ಹಾಗೆ ನನಗೆ ಅನ್ನಿಸೋಕೆ ಶುರುವಾಗಿತ್ತು. ಈಗ ನಾನು ಬೇರೆ ದಾರಿ ಇಲ್ಲದೆ ನನ್ನ ತವರು ಮನೆಗೆ ಹೋಗಬೇಕು ಅಂತ ಯೋಚಿಸಿದ್ದೆ. ನನ್ನ ಅಣ್ಣ ಮತ್ತು ಅತ್ತಿಗೆ ನನಗೆ ನೆರವಾಗಬಹುದು ಎನ್ನುವ ಒಂದು ಸಣ್ಣ ಆಸೆ ಇತ್ತು ನನಗೆ. ನಾನು ಈಗ ಅಣ್ಣನ ಮನೆಯನ್ನು ಹೋಗಿ ಸೇರಿಕೊಂಡೆ. ಅಲ್ಲಿ ವಾಚ್ಮೆನ್ಗೆ ಬಾಗಿಲು ತೆರೆಯಲು ಹೇಳಿದಾಗ ಅವರು ಬಾಗಿಲು ತೆರೆಯಲಿಲ್ಲ. ಅವರು ಹೇಳಿದರು, ನೀವು ಮೊದಲು ಮೇಡಮ್ಗೆ ಫೋನ್ ಮಾಡಿ, ಅವರು ನನಗೆ ಹೇಳಿದರೆ ಮಾತ್ರ ನಾನು ಬಾಗಿಲು ತೆಗೆಯುತ್ತೇನೆ ಅಂದ. ನಾನು ಅವನಿಗೆ ಹೇಳಿದೆ, ಅಣ್ಣ, ನನ್ನ ಬಳಿ ಫೋನ್ ಇಲ್ಲ, ನಮ್ಮ ನಾದಿನಿ ಸೌಂದರ್ಯ ಬಂದಿದ್ದಾಳೆ ಅಂತ ಮೇಡಮ್ಗೆ ಹೇಳಿ. ನನ್ನ ಹೆಸರು ಕೇಳಿದ ತಕ್ಷಣ ಅವನು, ಓಹೋ, ಸೌಂದರ್ಯ ಅಂದರೆ ನೀವೇನಾ? ನಿಮ್ಮನ್ನು ಮನೆಯೊಳಗೆ ಸೇರಿಸಬೇಡಿ ಅಂತ ಮೇಡಮ್ ಮೊದಲೇ ಹೇಳಿ ಇಟ್ಟಿದ್ದಾರೆ. ನಾನು ಆತನಿಗೆ ಹೇಳಿದೆ, ದಯವಿಟ್ಟು ಒಮ್ಮೆ ಅತ್ತಿಗೆಯನ್ನು ಕರೆಯಿರಿ, ನಾನು ಬಂದಿದ್ದೇನೆ ಅಂತ ಹೇಳಿ. ನಾನು ಈ ಮನೆಯ ಯಜಮಾನರ ತಂಗಿ. ನಾನು ಅವರ ಜೊತೆ ಒಂದೇ ಒಂದು ನಿಮಿಷ ಮಾತನಾಡಬೇಕಷ್ಟೆ. ದಯವಿಟ್ಟು ನಾನು ಬಂದಿದ್ದೇನೆ ಅಂತ ನೀವು ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ತಿಳಿಸಿ ಅಂತ ನಾನು ತುಂಬ ಬಲವಂತ ಮಾಡಿದೆ. ಆಗ ಆ ಸೆಕ್ಯೂರಿಟಿ ಗಾರ್ಡ್ ಮನೆಯ ಒಳಗೆ ಹೋದ. ಕೇವಲ ಸ್ವಲ್ಪ ಸಮಯದ ನಂತರವೇ ಅವನು ಈಗ ಕೋಪದಿಂದ ಹೊರಗೆ ಬಂದಿದ್ದ. ಮೇಡಮ್, ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ, ನೀವು ನನಗೆ ತೊಂದರೆ ಕೊಡಬೇಡಿ, ನಿಮ್ಮನ್ನು ಮನೆಯೊಳಗೆ ಸೇರಿಸಬೇಡಿ ಅಂತ ನಮ್ಮ ಮೇಡಮ್ ನಮಗೆ ಮೊದಲೇ ಹೇಳಿದ್ದಾರೆ ಅಂತ ಹೇಳಿದ. ಅವನ ಮಾತುಗಳನ್ನು ಕೇಳಿ ನನ್ನ ಉಸಿರೇ ನಿಂತಂತಾಗ್ಬಿಟ್ಟಿತ್ತು. ನನ್ನ ಅತ್ತಿಗೆ ಈ ರೀತಿ ಹೇಳುತ್ತಾಳೆ ಅಂತ ನಾನು ಸ್ವಲ್ಪ ಕೂಡ ಊಹಿಸಿರಲಿಲ್ಲ. ನಾನು ಹುಟ್ಟಿ ಬೆಳೆದ ಮನೆಯೊಳಗೆ ಈಗ ನನ್ನನ್ನೇ ಬರಲು ಬಿಡ್ತಾ ಇರಲಿಲ್ಲ. ನಾನು ನನ್ನ ಮಕ್ಕಳನ್ನು ತಬ್ಬಿಕೊಂಡು ತುಂಬ ಸಮಯದವರೆಗೂ ಗೇಟಿನ ಹೊರಗೆ ಕಾದುಕೊಂಡು ಕುಳಿತುಕೊಂಡಿದ್ದೆ. ಅಣ್ಣ, ಅಣ್ಣ, ದಯವಿಟ್ಟು ನನ್ನನ್ನು ಮನೆಗೆ ಸೇರಿಸ್ಕೋ ಅಣ್ಣ, ನನಗೆ ಸ್ವಲ್ಪ ಸ್ಥಳ ಕೊಡಿ ಎಂದು ಕಣ್ಣೀರು ಹಾಕ್ತಾ ಇದ್ದೆ. ಸ್ವಲ್ಪ ಸಮಯದ ನಂತರ ಹತ್ತಿಗೆ ಹೊರಬಂದು, ನೀನು ಇನ್ನೂ ಇಲ್ಲಿಂದ ಹೋಗಿಲ್ವಾ? ಇಲ್ಲೇ ಕುಳಿತುಕೊಂಡು ನಮ್ಮ ಮಾನ ಮರ್ಯಾದೆ ತೆಗಿಬೇಡ. ನಾವು ಈಗಲೇ ಕಾಯಿಲೆ ಬಿದ್ದಿರುವ ನಿನ್ನ ಅಮ್ಮನಿಗೆ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀವಿ. ಈಗ ನೀನು ಕೂಡ ಇಲ್ಲೇ ಬಂದು ನಮ್ಮ ನೆಮ್ಮದಿಯನ್ನು ಹಾಳು ಮಾಡಬೇಡ. ಇಲ್ಲಿಂದ ತಕ್ಷಣ ನೀನು ಎದ್ದು ಹೊರಟು ಹೋಗು. ನಿನಗೆ ನಮ್ಮ ಮನೆಯಲ್ಲಿ ಯಾವುದೇ ಸ್ಥಾನವಿಲ್ಲ ಅಂತ ಹೇಳಿದ್ಲು. ನಾನು ಅತ್ತಿಗೆ ಮುಂದೆ ಕೈ ಜೋಡಿಸಿ, ಅತ್ತಿಗೆ, ದಯವಿಟ್ಟು ನನಗೆ ಮತ್ತು ಮಕ್ಕಳಿಗೆ ಇರಲು ಸ್ವಲ್ಪ ಸ್ಥಳವನ್ನು ಕೊಡಿ. ನಾನು ಈ ಮಕ್ಕಳನ್ನು ಕರೆದುಕೊಂಡು ಎಲ್ಲಿ ಹೋಗಬೇಕು? ಏಯ್,
ನೀನು ಎಲ್ಲಿಯಾದರೂ ಹೋಗಿ ಸಾಯೆ, ನನಗೇನಾಗಬೇಕು? ನೀನು ಇಲ್ಲಿಂದ ಎದ್ದು ಹೋಗ್ತೀಯಾ ಅಥವಾ ಸೆಕ್ಯೂರಿಟಿ ಗಾರ್ಡ್ ಕೈಯಿಂದ ನಿನ್ನನ್ನು ಹೊರಗೆ ತಳ್ಳಿಸ್ಬೇಕಾ ಅಂತ ಹೇಳಿದ್ಲು. ಆಗ್ಲೇ ಮನೆಯೊಳಗಿಂದ ಒಂದು ಧ್ವನಿ ಕೇಳಿಸಿತು. ರಾಧಾ, ಯಾರಮ್ಮ ಬಂದಿರೋದು ಅಂತ ನನ್ನ ತಾಯಿ ಕೇಳ್ತಿದ್ರು. ಆಗ ಅತ್ತಿಗೆ, ಯಾರೂ ಬಂದಿಲ್ಲ ಅತ್ತೆ, ಇಲ್ಲಿ ಯಾರೋ ಭಿಕ್ಷುಕಿ ಬಂದಿದ್ದಾಳೆ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ನಮ್ಮ ಅತ್ತಿಗೆ ಮನೆಯೊಳಗೆ ಹೋಗಿ ಬಾಗಿಲು ಮುಚ್ಚಿಬಿಟ್ಲು. ನಾನು ಅಳುತ್ತಾ ಅಲ್ಲೇ ನಿಂತುಕೊಂಡಿದ್ದೆ. ನನ್ನ ಮಕ್ಕಳು ಹಸಿವಿನಿಂದ ಕಣ್ಣೀರು ಹಾಕ್ತಾ ಇದ್ರು. ನಾನು ಮಕ್ಕಳನ್ನು ಸಮಾಧಾನ ಪಡಿಸುತ್ತಾ, ಮಕ್ಕಳೇ, ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಕೊಳ್ಳಿ, ಆ ದೇವರು ಯಾವುದಾದರೂ ಒಂದು ದಾರಿ ತೋರಿಸ್ತಾರೆ ಅಂತ ಮಕ್ಕಳಿಗೆ ಸಮಾಧಾನ ಮಾಡ್ತಾ ಇದ್ದೆ. ನಾನು ತುಂಬ ಹೊತ್ತು ಮನೆಯ ಹೊರಗೆ ಕುಳಿತುಕೊಂಡಿದ್ದೆ, ನಮ್ಮ ಅಣ್ಣ ಬರಬಹುದು ಅಂತ. ನನ್ನ ಮಕ್ಕಳು ಅಲ್ಲಿ ಬೀದಿಯಲ್ಲಿ ಓಡಾಡ್ತಾ ಇದ್ರು. ನನ್ನ ಸ್ವಂತದವರು ಯಾರೂ ನನಗೆ ಸಹಾಯ ಮಾಡಲಿಲ್ಲ. ಅಣ್ಣ ಕೂಡ ಬರಲೇ ಇಲ್ಲ. ಇನ್ನು ಅಪರಿಚಿತರು ನಮಗೆ ಹೇಗೆ ಸಹಾಯ ಮಾಡ್ತಾರೆ? ಈಗ ನನ್ನ ಮುಂದೆ ಯಾವುದೇ ದಾರಿ ಕಾಣಿಸ್ಲಿಲ್ಲ. ನಾನು ಮಕ್ಕಳ ಕೈಯನ್ನು ಹಿಡಿದುಕೊಂಡು ಆ ಬೀದಿಗಳಲ್ಲಿ ನಡೆಯುತ್ತಾ ಹೋಗ್ತಾ ಇದ್ದೆ. ಒಂದು ಮರದ ಕೆಳಗೆ ನಾವು ಈಗ ಹೋಗಿ ಕುಳಿತುಕೊಂಡವು. ನಮ್ಮ ಮಕ್ಕಳು ಹಸಿವಿನಿಂದ ಅಳ್ತಾ ಹಾಗೆಯೇ ಮಲಗಿದ್ರು. ಅವರಿಗೆ ತಿನ್ನಿಸಲು ಕೂಡ ನನ್ನ ಬಳಿ ದುಡ್ಡಿರಲಿಲ್ಲ. ನನ್ನ ಬಳಿ ಕೇವಲ 100 ರೂಪಾಯಿ ಮಾತ್ರ ಇತ್ತು ಅಷ್ಟೇ. ಅಲ್ಲಿ ಒಂದು ಅಂಗಡಿ ಕಾಣಿಸಿತು. ಅಲ್ಲಿ ಸ್ವಲ್ಪ ಬನ್ನುಗಳನ್ನು ಕೊಂಡುಕೊಂಡು ಮಕ್ಕಳಿಗಾಗಿ ಅವುಗಳನ್ನು ಕೊಟ್ಟೆ. ನನ್ನ ಮಕ್ಕಳು ಆ ಬನ್ನುಗಳನ್ನು ನೋಡಿ ತುಂಬ ಸಂತೋಷದಿಂದ ಅವರು ಬೇಗ ಬೇಗ ತಿಂದ್ಬಿಟ್ರು. ಈಗ ಸ್ವಲ್ಪ ಸಮಯಕ್ಕೆ ಅವರ ಹೊಟ್ಟೆ ತುಂಬಿದಂತಾಗಿತ್ತು ಅನಿಸುತ್ತೆ. ಆದರೆ ಇನ್ನು ಮುಂದೆ ನಮ್ಮ ಜೀವನ ಹೇಗೆ ನಡೆಯುತ್ತದೆ? ಮಕ್ಕಳ ಹೊಟ್ಟೆ ಯಾವ ರೀತಿ ತುಂಬಿಸಬೇಕೆಂದು ನನಗೆ ಏನೂ ಅರ್ಥನೇ ಆಗಲಿಲ್ಲ. ಮಕ್ಕಳ ಮುಖದಲ್ಲಿ ಸಮಾಧಾನವನ್ನು ನೋಡಿ ನನಗೆ ಸ್ವಲ್ಪ ನೆಮ್ಮದಿಯಾಗಿತ್ತು. ಈಗ ರಾತ್ರಿ ಬೇರೆ ಆಗ್ತಾ ಇತ್ತು. ಅಲ್ಲಿರುವ ಎಲ್ಲ ಅಂಗಡಿಗಳನ್ನು ಮುಚ್ಚಿಬಿಡ್ತಿದ್ರು. ಎಲ್ಲರೂ ಅವರವರ ಮನೆಗಳಿಗೆ ಹೊರಟು ಹೋಗ್ತಿದ್ರು. ಆದರೆ ನಾವು ಮಾತ್ರ ಅದೇ ಮರದ ಕೆಳಗೆ ಕುಳಿತುಕೊಂಡಿದ್ವಿ. ಸ್ವಲ್ಪ ಕತ್ಲಾದಾಗ ಅಲ್ಲಿಗೆ ಒಂದು ಪೊಲೀಸ್ ಗಾಡಿ ಬಂದು ನಿಂತ್ಕೊಳ್ತು. ಅದರಲ್ಲಿಂದ ಪೊಲೀಸ್ ಅವರು ಕೆಳಗೆ ಇಳಿದು ನಮ್ಮನ್ನು ನೋಡಿ ಕೋಪದಿಂದ ಕೂಗಿದ್ರು. ಮೇಡಮ್, ನೀವು ಇಲ್ಲಿ ಯಾರು? ಏತಕ್ಕಾಗಿ ಕುಳಿತುಕೊಂಡಿದ್ದೀರಾ? ಇಲ್ಲಿ ಕುಳಿತುಕೊಳ್ಳೋದಕ್ಕೆ ಪರ್ಮಿಷನ್ ಇಲ್ಲ. ತಕ್ಷಣ ನೀವು ಎದ್ದು ಇಲ್ಲಿಂದ ಹೊರಟು ಹೋಗಿ ಅಂತ ಕೂಗಿದ್ರು. ನಾನು ಅವರ ಬಳಿ ತುಂಬ ಕೇಳ್ಕೊಳ್ತಿದ್ದೆ. ನನಗೆ ಹೋಗಲು ಬೇರೆಲ್ಲೂ ಜಾಗವಿಲ್ಲ ಸರ್, ಈ ರಾತ್ರಿ ಇಲ್ಲಿರಲು ಅವಕಾಶ ಕೊಡಿ ಅಂತ. ಆದರೆ ಆ ಪೊಲೀಸ್ನವರು ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ಇಲ್ಲ ಇಲ್ಲ, ಇಲ್ಲಿರಲು ಅವಕಾಶವಿಲ್ಲ. ಎಲ್ಲರೂ ಬಂದು ನಿಮ್ಮ ಥರ ಇಲ್ಲಿ ಕುಳಿತುಕೊಂಡ್ರೆ ನಮಗೆ ತುಂಬ ಕಷ್ಟವಾಗುತ್ತದೆ. ನೀವು ತಕ್ಷಣ ಇಲ್ಲಿಂದ ಎದ್ದು ಹೊರಟು ಹೋಗಿ ಅಂತ ಹೇಳಿದ. ನನಗೆ ಈಗ ಬೇರೆ ದಾರಿ ಇಲ್ಲದೆ ಮಕ್ಕಳನ್ನು ಎತ್ತಿಕೊಂಡು ಅಲ್ಲಿಂದ ಮುಂದೆ ನಡೆದುಕೊಂಡು ಹೋದೆ. ಆ ಬೀದಿಗಳಲ್ಲಿ ಯಾರೂ ಓಡಾಡ್ತಾನೆ ಇಲ್ಲ. ಅದು ತುಂಬ ಖಾಲಿಯಾಗಿದ್ವು. ಸ್ವಲ್ಪ ದೂರ ನಡೆದುಕೊಂಡು ಹೋದ ನಂತರ ಅಲ್ಲಿ ಒಂದು ಗುಂಪು ಕುಳಿತಿತ್ತು. ನಾನು ಅಲ್ಲಿ ಹೋಗಿ ಮಕ್ಕಳ ಸಮೇತ ಕುಳಿತುಕೊಂಡೆ. ಅಲ್ಲಿರುವ ಒಬ್ಬ ವಯಸ್ಸಾದಂತಹ ಅಜ್ಜಿ ಮಕ್ಕಳಿಗಾಗಿ ಒಂದು ಕಂಬಳಿಯನ್ನು ಕೊಟ್ಟರು. ತುಂಬ ಚಳಿ ಇದೆ, ಇದನ್ನು ಹೊದ್ದುಕೊಳ್ಳಿ ಅಂತ. ನಾನು ಅವರಿಗೆ ಕೃತಜ್ಞತೆ ತಿಳಿಸುತ್ತಾ ಆ ಕಂಬಳಿಯ ಮೇಲೆ ಮಕ್ಕಳನ್ನು ಮಲಗಿಸಿದೆ. ಸ್ವಲ್ಪ ಸಮಯದ ನಂತರ ಒಬ್ಬ ಮಹಿಳೆ ತನ್ನ ಮಗುವಿನ ಜೊತೆ ಅಲ್ಲಿ ಬಂದಿದ್ಲು. ಅವಳ ಬಟ್ಟೆಗಳು ತುಂಬ ಅರಿದು ಹೋಗಿತ್ತು. ನನ್ನನ್ನು ಕೇಳಿದ್ಲು, ನೀನು ಇಲ್ಲಿ ಹೊಸದಾಗಿ ಬಂದಿದೀಯಾ ಅಂತ. ಹೌದು ಅಂತ ತಲೆ ಆಡಿಸಿದೆ. ಆಕೆ ಹೇಳಿದ್ಲು, ನೀನೇನು ಅಳಬೇಡ, ಇದೇ ನಮ್ಮ ಪ್ರಪಂಚ. ನಾನು ಕೂಡ ನಿನ್ನ ಹಾಗೆಯೇ ಅಸಹಾಯಕ ಸ್ಥಿತಿಯಲ್ಲಿದ್ದೇನೆ. ಬೀದಿಗಳಲ್ಲಿ ಎಲ್ಲೇ ಸ್ವಲ್ಪ ಜಾಗ ಕಾಣಿಸಿದರೆ ಅಲ್ಲೇ ಮಲಗಿಕೊಳ್ಳುತ್ತೇನೆ ಅಂತ ಹೇಳುತ್ತಾ ಆಕೆಯ ಬಳಿ ಇದ್ದ ಸ್ವಲ್ಪ ಊಟವನ್ನು ನನಗೆ ಕೂಡ ಹಂಚಿದ್ಲು. ಇದನ್ನು ತಿನ್ನು, ನಿನ್ನ ಮುಖ ನೋಡಿದರೆ ಏನು ತಿಂದ ಹಾಗೆ ಅನ್ನಿಸ್ತಾ ಇಲ್ಲ. ನಾನು ಎಷ್ಟೇ ಬೇಡವೆಂದರೂ ಆಕೆ ಬಲವಂತವಾಗಿ ಆ ಊಟವನ್ನು ನನ್ನ ಕೈಗೆ ಕೊಟ್ಲು. ನನ್ನ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಕರುಣೆ ಬಂದು ಅವರು ನನಗೆ ಊಟ ಕೊಟ್ಟಿದ್ರು. ನಾನು ಆಕೆಗೆ ಕೃತಜ್ಞತೆ ತಿಳಿಸಿದೆ. ಮೊಟ್ಟ ಮೊದಲನೆಯ ಬಾರಿಗೆ ನನಗೆ ಅರ್ಥವಾಗಿತ್ತು ಹಸಿವು ಜನರನ್ನು ಏನೇನು ಮಾಡಿಸುತ್ತೆ ಅಂತ. ನನಗೆ ಈಗ ನಿದ್ದೆ ಬರ್ತಾ ಇರಲಿಲ್ಲ. ನಾನು ತುಂಬ ಸಮಯ ಹಾಗೆ ಕುಳಿತುಕೊಂಡಿದ್ದೆ. ಆಗಲೇ ಕೆಲವೊಂದು ನಾಯಿಗಳು ಬಂದು ಅಲ್ಲಿ ಜೋರಾಗಿ ಕಿರುಚುತ್ತಿದ್ವು. ಅವುಗಳ ಶಬ್ದಕ್ಕೆ ಮಕ್ಕಳು ಗಾಬರಿಯಿಂದ ಎದ್ದು ಅಳತೊಡಗಿದ್ರು. ಎಲ್ಲರೂ ಅವುಗಳನ್ನು ಓಡಿಸುತ್ತಾ, ಇವು ಮಕ್ಕಳನ್ನು ಕಚ್ಚಿ ಗಾಯಗೊಳಿಸುತ್ತವೆ, ನಾವೇ ಹುಷಾರಾಗಿರಬೇಕು ಅಂತ ಹೇಳ್ತಾ ಇದ್ರು. ಈಗ ಬೆಳಿಗ್ಗೆ ಆಗಿತ್ತು. ನಮ್ಮ ಪರಿಸ್ಥಿತಿ ಮಾತ್ರ ಅದೇ ರೀತಿ ಇತ್ತು. ಈಗ ನನ್ನ ಮಕ್ಕಳ ಹೊಟ್ಟೆ ತುಂಬಿಸಲು ನಾನು ಭಿಕ್ಷೆ ಬೇಡಲು ಕೂಡ ಸಿದ್ಧವಾಗಿಬಿಟ್ಟಿದ್ದೆ. ಆದರೆ ಯಾವುದೇ ಪರಿಸ್ಥಿತಿಯಲ್ಲಾಗಲಿ ನನ್ನ ಮಕ್ಕಳನ್ನು ನಾನು ಹಸಿವೆಯಿಂದ ಇರಿಸಿಕೊಳ್ಳುವುದಿಲ್ಲ ಅಂದುಕೊಂಡಿದ್ದೆ. ನಾನು ಮಕ್ಕಳನ್ನು ಅಲ್ಲಿ ಆ ವಯಸ್ಸಾದ ವ್ಯಕ್ತಿಗಳ ಬಳಿ ಬಿಟ್ಟು ಭಿಕ್ಷೆ ಬೇಡಲು ಹೊರಟು ಹೋದೆ. ಆ ಮಹಿಳೆಯ ಜೊತೆ ಅಲ್ಲಿ ತುಂಬ ಜನರಿದ್ರು. ಯಾರಾದರೂ ನನ್ನ ಪರಿಸ್ಥಿತಿಗೆ ಕರುಣೆ ತೋರಿಸಿ ನನಗೆ ಸಹಾಯ ಮಾಡುತ್ತಾರೆ ಅಂದುಕೊಂಡಿದ್ದೆ. ಅಲ್ಲಿ ಬರುತ್ತಿದ್ದ ಕೆಲವರು, ಕೈಕಾಲು ಚೆನ್ನಾಗಿಯೇ ಇದೆ ತಾನೆ, ವಯಸ್ಸಲ್ಲಿ ಬೇರೆ ಇದೆಯಾ, ಏನಾದರೂ ಕೆಲಸ ಮಾಡಿ ಜೀವನ ನಡೆಸೋದಕ್ಕಾಗೋದಿಲ್ವಾ, ಈ ರೀತಿ ಸೋಂಬೇರಿತನವಾಗಿ ಭಿಕ್ಷೆ ಬೇಡ್ತಾ ಇದೆಯಾ ಅಂತ ಕೋಪದಿಂದ ಕೂಗ್ತಾ ಇದ್ರು. ಅವರ ಮಾತುಗಳನ್ನು ಕೇಳಿ ನಾನು ತಲೆ ತಗ್ಗಿಸಿಕೊಂಡು ಕುಳಿತುಕೊಂಡಿದ್ದೆ. ನನ್ನ ಮನಸ್ಸು ಈಗ ಕಲ್ಲಾಗಿ ಹೋಗಿತ್ತು. ಯಾರ ಮಾತುಗಳಿಂದ ಈಗ ನನಗೇನು ಅನ್ನಿಸ್ತಾ ಇರಲಿಲ್ಲ.
ನನಗೆ ಸಿಕ್ಕ ಆ ಚಿಲ್ಲರೆ ಕಾಸಿನಲ್ಲಿಯೇ ನನ್ನ ಮಕ್ಕಳ ಹೊಟ್ಟೆ ತುಂಬಿಸಿದ್ದೆ. ಮಕ್ಕಳ ಸಂತೋಷದಲ್ಲಿಯೇ ನನ್ನ ಎಲ್ಲ ದುಃಖವೂ ಹೊರಟು ಹೋಗಿತ್ತು. ಇದೇ ರೀತಿ ದಿನಗಳು ಕಳೆಯುತ್ತಿದ್ವು. ಅಲ್ಲಿ ಯಾರೋ ಕೆಲವರು ಆಗಾಗ ಊಟ ಕೂಡ ಹಂಚ್ತಾ ಇದ್ರು. ಆಗ ಮಕ್ಕಳ ಜೊತೆ ನನಗೂ ಸ್ವಲ್ಪ ಊಟ ಸಿಗ್ತಾ ಇತ್ತು. ಆದರೆ ಅಲ್ಲಿರುವ ಹೋಟೆಲ್ನವರು ನಮ್ಮನ್ನು ನೋಡಿ ಅವರು ಹೇಳ್ತಾ ಇದ್ರು, ನೀವುಗಳು ಇಲ್ಲಿ ಬರಬೇಡಿ, ನಿಮ್ಮಿಂದ ಇಲ್ಲಿ ಗ್ರಾಹಕರಿಗೆ ತುಂಬಾ ತೊಂದರೆಯಾಗುತ್ತದೆ, ನೀವು ಇನ್ನೊಮ್ಮೆ ಇಲ್ಲಿ ಕಾಣಿಸಿದರೆ ನಿಮ್ಮನ್ನು ಪೊಲೀಸ್ನವರಿಗೆ ಹಿಡಿದು ಕೊಡ್ತೇನೆ ಅಂತ ಅವರು ತುಂಬಾ ಬೆದರಿಸೋಕೆ ಶುರು ಮಾಡಿದ್ರು. ನಾವೆಲ್ಲರೂ ಬೇಗ ಬೇಗ ಅಲ್ಲಿಂದ ಮೌನವಾಗಿ ಬೇರೆ ಕಡೆಗೆ ಬಂದು ಬಿಟ್ಟಿದ್ವಿ. ಒಂದು ದಿನ ಯಾರೋ ಒಬ್ಬ ಶ್ರೀಮಂತ ಮಗು ನಮಗೆ ಭಿಕ್ಷೆ ಹಾಕಲು ಬಂದಾಗ ಆ ಮಗುವಿನ ಕೈ ನನ್ನ ಕೈ ತಾಕಿತ್ತು. ಆಗ ಆ ಮಗುವಿನ ತಂದೆ ತಾಯಿ ಆ ಮಗುವಿಗೆ ಗಟ್ಟಿಯಾಗಿ ಗದರಿಸಿದ್ರು, ಯಾರಿಗಾದರೂ ಭಿಕ್ಷೆ ಹಾಕಬೇಕಂದ್ರೆ ದೂರದಿಂದ ಹಾಕಬೇಕು, ಅವರನ್ನು ನಾವು ಮುಟ್ಟಬಾರ್ದು, ಅವರಿಗೆ ಯಾವ ಯಾವ ರೋಗಗಳು ಇರ್ತವೋ ಏನೋ, ಅವರನ್ನು ಮುಟ್ಟಿದರೆ ಆ ರೋಗಗಳೆಲ್ಲವೂ ನಮಗೂ ಸಹ ಹರಡುತ್ತವೆ. ನಾನು ಅಂದುಕೊಳ್ತಾ ಇದ್ದೆ, ಬಡ ಜನಗಳನ್ನು ಎಷ್ಟೊಂದು ಅವಮಾನ ಮಾಡ್ತಾರೆ, ದುಡ್ಡಿದ್ದರೆ ಜನ ಏನು ಬೇಕಾದರೂ ಮಾತನಾಡಬಹುದು ಅಂತ. ದಿನಗಳು ಹೀಗೆ ಸಾಗುತ್ತಿದ್ವು. ಈಗ ಮಳೆ ಮತ್ತು ಚಳಿ ಶುರುವಾಗ್ಬಿಟ್ಟಿತ್ತು. ವಾತಾವರಣ ದಿನದಿಂದ ದಿನಕ್ಕೆ ತುಂಬ ಹದಗೆಟ್ಟೋಗ್ತಾ ಇತ್ತು. ಆ ಚಳಿಗೆ ಮಕ್ಕಳು ಅನಾರೋಗ್ಯದ ಪಾಲಾಗಿದ್ರು. ನನ್ನ ಮಕ್ಕಳನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ಔಷಧಿ ಕೊಡಿಸಲು ಕೂಡ ನನ್ನ ಬಳಿ ದುಡ್ಡಿರಲಿಲ್ಲ. ನನ್ನ ಮಕ್ಕಳಿಗೆ ಜ್ವರ ತುಂಬ ಜಾಸ್ತಿ ಆಗ್ತಿತ್ತು. ಆಗಲೇ ಅಲ್ಲಿ ನಮಗೆ ಒಂದು ಸಣ್ಣ ಕುಟೀರ ಕಾಣಿಸಿತು. ಅದು ತುಂಬ ಹಳೆಯದಾದ ಪಾಲು ಬಿದ್ದ ಮನೆ. ಮನೆಯಲ್ಲಿ ಸುತ್ತಲೂ 4 ಗೋಡೆ ಇದ್ವಷ್ಟೇ. ಅಲ್ಲಿ ಯಾರೂ ಇರಲಿಲ್ಲ. ಅದು ತುಂಬ ಗಲೀಜಾಗಿತ್ತು. ಅಲ್ಲಿ ಇದ್ದರೆ ಮಕ್ಕಳಿಗೆ ಸ್ವಲ್ಪ ಸಂರಕ್ಷಣೆ ಇರುತ್ತದೆ, ಈ ಚಳಿಯಿಂದ ಅವರು ಸುರಕ್ಷಿತವಾಗಿರ್ತಾರೆ ಅಂದುಕೊಂಡೆ ನಾನು. ಆಗ ತಕ್ಷಣ ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ಅದರೊಳಗೆ ಹೋದೆ. ಅದನ್ನು ನೀಟಾಗಿ ಗುಡಿಸಿ ಶುಭ್ರ ಮಾಡಿದೆ. ಆ ಹಳೆಯ ಮನೆಯನ್ನು ಶುಭ್ರ ಮಾಡಿ ಒಂದು ಪ್ಲಾಸ್ಟಿಕ್ ಕವರನ್ನು ಕೆಳಗೆ ಹಾಸಿ ಕಂಬಳಿ ಹಾಕಿ ನನ್ನ ಮಕ್ಕಳನ್ನು ಅದರ ಮೇಲೆ ಮಲಗಿಸಿದೆ. ಆ ರಾತ್ರಿ ಹಾಗೆಯೇ ಕಳೆದು ಹೋಯಿತು. ಆದರೆ ಮಕ್ಕಳಿಗೆ ಮಾತ್ರ ಜ್ವರ ಕಡಿಮೆನೇ ಆಗ್ತಾ ಇರಲಿಲ್ಲ. ಈಗ ಬೆಳಿಗ್ಗೆ ಮಕ್ಕಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಅಂದುಕೊಂಡೆ. ಆದರೆ ನಮ್ಮನ್ನು ಅಲ್ಲಿ ಇರಲು ಜನ ಬಿಡುವುದಿಲ್ಲ, ಅಲ್ಲಿಂದ ಓಡಿಸುತ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬೆಳಿಗ್ಗೆ ಆದ ತಕ್ಷಣ ಮಕ್ಕಳಿಬ್ಬರು ಹಸಿವಿನಿಂದ ಅಳ್ತಾ ಇದ್ರು. ನಾನು ಮಕ್ಕಳಿಗೆ ಹೇಳಿದೆ, ಸ್ವಲ್ಪ ಸಮಯ ನೀವು ತಾಳ್ಮೆಯಿಂದ ಇರಿ, ನಾನು ಹೊರಗಡೆ ಹೋಗಿ ಬಂದು ನಿಮ್ಮ ಹಸಿವನ್ನು ತೀರಿಸುತ್ತೇನೆ ಅಂತ. ಮಕ್ಕಳನ್ನು ಅಲ್ಲಿಯೇ ಬಿಟ್ಟು ಪಕ್ಕದ ಹೋಟೆಲ್ ಬಳಿ ಸ್ವಲ್ಪ ಊಟವನ್ನು ಮತ್ತು ಕೆಲಸವನ್ನು ಕೇಳಲು ಹೋದೆ. ಎಲ್ಲ ಕಡೆ ಒಂದೇ ಮಾತು ಕೇಳಿಸ್ತಿತ್ತು, ನಮಗೆ ಒಬ್ಬ ಕೆಲಸದವಳೇನೋ ಬೇಕು, ಆದರೆ ನಿನ್ನಂಥವರು ನಮಗೆ ಬೇಕಾಗಿಲ್ಲ. ನಿನ್ನನ್ನು ಮತ್ತು ನಿನ್ನ ಬಟ್ಟೆಗಳನ್ನು ನೋಡ್ಕೊಂಡಿದೀಯಾ? ನೀನು ಎಷ್ಟು ಗಲೀಜಾಗಿ ಕಾಣಿಸ್ತಾ ಇದೆಯಾ? ನಿನ್ನಂಥವರಿಗೆ ಕೆಲಸ ಕೊಟ್ಟರೆ ನಮ್ಮ ಹೋಟೆಲ್ಗೆ ಯಾವ ಗ್ರಾಹಕರು ಬರುವುದಿಲ್ಲ ಅಂತ ಹೇಳ್ತಿದ್ರು. ನಿನ್ನನ್ನು ಮನೆಗಳಲ್ಲಿ ಕೂಡ ಯಾರು ಕೆಲಸದವಳಾಗಿ ಇಟ್ಟುಕೊಳ್ಳುವುದಿಲ್ಲ ಅಂತ ಅವರು ಹೇಳಿದ್ರು. ಅಲ್ಲಿ ಬಂದು ಹೋಗುತ್ತಿದ್ದವರನ್ನು ಆಸೆಯ ಕಣ್ಣುಗಳಿಂದ ನೋಡ್ತಾ ಇದ್ದೆ ನಾನು, ಯಾರಾದರೂ ನನಗೆ ಸಹಾಯ ಮಾಡುತ್ತಾರೇನೋ ಅಂತ. ನನ್ನ ಮಗುವಿಗೆ ಜ್ವರ ತುಂಬ ಜಾಸ್ತಿಯಾಗಿ ಹೋಗ್ತಾ ಇತ್ತು. ಜ್ವರ ಕಡಿಮೆಯಾಗುವ ಸೂಚನೆಯೇ ಕಾಣ್ತಾ ಇರಲಿಲ್ಲ. ನನ್ನ ಕೈಲಾಗದ ನಿಸ್ಸಹಾಯಕ ಸ್ಥಿತಿಗೆ ನನ್ನ ಮೇಲೆ ನನಗೆ ತುಂಬ ಕೋಪ ಬರ್ತಾ ಇತ್ತು. ಆದರೆ ನಾನು ಈಗ ಏನು ಮಾಡಲು ಸಾಧ್ಯ ಎಂದು ಅಳ್ತಾ ಕೂತಿದ್ದೆ. ಆಗಲೇ ಯಾರೋ ಒಬ್ಬ ಶ್ರೀಮಂತ ಕುಡಿದುಕೊಂಡು ನನ್ನ ಬಳಿ ಬಂದಿದ್ದ. ನನಗೆ 100 ರೂಪಾಯಿಗಳನ್ನು ಕೊಟ್ಟು ಹೋದರು. ನಾನು ತಕ್ಷಣ ಮಕ್ಕಳಿಗಾಗಿ ಸ್ವಲ್ಪ ಊಟವನ್ನು ಕಟ್ಟಿಸಿಕೊಂಡು ತೆಗೆದುಕೊಂಡು ಹೋಗಿ ತಿನ್ನಿಸಿದೆ. ಈಗ ಮಕ್ಕಳು ಸ್ವಲ್ಪ ಸಂತೋಷಪಟ್ಟಿದ್ರು. ಮಕ್ಕಳ ಸಂತೋಷ ನೋಡಿ ನನ್ನ ಹೆತ್ತ ಕರುಳಿಗೆ ಸಮಾಧಾನವಾಗ್ತಾ ಇತ್ತು. ಉಳಿದ ದುಡ್ಡಿನಲ್ಲಿ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ಮಗುವಿಗೆ ಟ್ರೀಟ್ಮೆಂಟ್ ಕೊಡಿಸಿದೆ. ಆದರೂ ನನ್ನ ಮಗಳ ಆರೋಗ್ಯ ದಿನದಿಂದ ದಿನಕ್ಕೆ ತುಂಬ ಕೆಟ್ಟು ಹೋಗ್ತಾ ಇತ್ತು. ಒಂದು ದಿನ ನನ್ನ ಮಗು ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟಿತ್ತು. ನಾನು ತಕ್ಷಣ ಮಗುವನ್ನು ಎತ್ತಿಕೊಂಡು ಡಾಕ್ಟರ್ ಬಳಿ ಓಡಿ ಹೋದೆ. ಸರ್, ಈಗ ನನ್ನ ಬಳಿ ದುಡ್ಡಿಲ್ಲ, ದಯವಿಟ್ಟು ನನ್ನ ಮಗುವನ್ನು ಕಾಪಾಡಿ ಅಂತ ಕೇಳಿಕೊಂಡೆ. ನಿಮ್ಮ ಕಾಲಿಗೆ ಬೀಳುತ್ತೇನೆ, ದಯವಿಟ್ಟು ನನ್ನ ಮಗುವಿಗೆ ಔಷಧಿ ಕೊಡಿ, ಜೀವನ ಪರ್ಯಂತ ನಿಮ್ಮ ಸೇವೆ ಮಾಡಲು ನಾನು ಸಿದ್ಧಳಿದ್ದೇನೆ ಅಂತ ನಾನು ಕೇಳ್ಕೊಂಡಿದ್ದೆ. ಆಗ ಡಾಕ್ಟರ್ ತಮ್ಮ ಬಳಿ ಇದ್ದ ಕೆಲವೊಂದು ಔಷಧಿಗಳನ್ನು ನನಗೆ ಕೊಟ್ಟರು. ಔಷಧಿ ತೆಗೆದುಕೊಂಡ ನಂತರ ಮಕ್ಕಳ ಆರೋಗ್ಯ ಈಗ ಸ್ವಲ್ಪ ಮಟ್ಟಿಗೆ ಸುಧಾರಿಸಿತ್ತು. ಆದರೆ ಮಗು ಮಾತ್ರ ತುಂಬ ಸುಸ್ತಾಗಿ ಕಾಣಿಸ್ತಾ ಇತ್ತು. ನಾನು ಮಗುವನ್ನು ಹೊರಗೆ ಕರೆದುಕೊಂಡು ಬರಬಾರದು ಅಂದುಕೊಂಡಿದ್ದೆ. ಅಂದರೆ ನನಗೆ ಬೇರೆ ಯಾವುದೇ ದಾರಿ ಇರಲಿಲ್ಲ. ಒಂದು ದಿನ ರೋಡ್ನಲ್ಲಿ ನಾವು ಕುಳಿತು ಭಿಕ್ಷೆ ಬೇಡುತ್ತಿರಬೇಕಾದರೆ ನಮ್ಮ ಬಳಿ ಒಂದು ಕಾರ್ ಬಂದು ನಿಂತಿತ್ತು. ಅದರಲ್ಲಿಂದ ಇಳಿದ ವ್ಯಕ್ತಿಯನ್ನು ನೋಡಿ ನನಗೆ ತಲೆ ಸುತ್ತಿದ ಹಾಗಾಯಿತು. ನನಗೆ ತುಂಬ ಶಾಕ್ ಆಗಿತ್ತು. ಯಾಕೆಂದರೆ ಆ ವ್ಯಕ್ತಿಯ ಮುಖ ನೋಡಲು ಅವರು ರಾಕೇಶ್ನ ಥರನೇ ಕಾಣ್ತಾ ಇದ್ದ. ಅವರನ್ನು ನೋಡಿ ನನ್ನ ಕಣ್ಣುಗಳನ್ನು ನಾನೇ ನಂಬಲಾಗಲಿಲ್ಲ. ನನ್ನ ಮಕ್ಕಳನ್ನು ಅಲ್ಲೇ ಕೂರಿಸಿ ನಾನು ಆತನ ಹಿಂದೆ ಹೋದೆ. ನಾನು ಆತನನ್ನು ಕೂಗಿ ಕರೆದೆ. ಅವರು ಈಗ ಹಿಂದೆ ತಿರುಗಿ ನೋಡಿದರು. ಆದರೆ ಅವರು ನನ್ನನ್ನು ಗುರುತಿಸಲಿಲ್ಲ. ಅವರ ಮುಖದಲ್ಲಿ ಯಾವುದೇ ರೀತಿಯ ಬದಲಾವಣೆ, ಆಶ್ಚರ್ಯ, ಶಾಕ್ ಯಾವುದೂ ಕಾಣಲಿಲ್ಲ. ಅವರು ನನ್ನ ಬಳಿ ಬಂದು, ಬೀದಿಗಳಲ್ಲಿ ಸರಿಯಾಗಿ ಇರೋದಕ್ಕೆ ಆಗೋದಿಲ್ವ ನಿನಗೆ?
ಏತಕ್ಕಾಗಿ ಓಡಿ ಬಂದು ಕೂಗ್ತಾ ಇದೀಯಾ ಅಂತ ಜೋರಾಗಿ ಹೇಳಿದ್ರು. ನಾನು ನಿಮ್ಮ ಹೆಂಡತಿ ಸೌಂದರ್ಯ ಅಂತ ಹೇಳಿದೆ. ಅವನ ಕೋಪದಿಂದ, ಏಯ್, ಏನು ಮಾತಾಡ್ತಾ ಇದೀಯ ನೀನು? ನಿಂಗೆ ತಲೆಗಿಲೆ ಕೆಟ್ಟಿದ್ಯಾ? ನೀವು ರಾಜೇಶ್ ತಾನೆ ಅಂತ ಕೇಳಿದೆ. ಇಲ್ಲ, ನಾನು ರಾಜೇಶ್ ಅಲ್ಲ, ನನ್ನ ಹೆಸರು ಶಂಕರ್ ಅಂತ ಹೇಳಿದ. ನಾನು ಆತನನ್ನೇ ಗಮನಿಸಿದೆ. ಅವರು ಸುಳ್ಳು ಹೇಳ್ತಾ ಇದ್ದಾರೆಯೋ ಏನೋ ಎಂದು. ನಾನು ಅವರಿಗೆ ನನ್ನ ಮಕ್ಕಳನ್ನು ಕೂಡ ತೋರಿಸಿದೆ. ಆದರೆ ಆತ ಅಲ್ಲಿಂದ ಮುಂದೆ ಹೊರಟು ಹೋದ. ನಾನು ಆತನ ಹಿಂದೆ ಓಡಿದೆ. ಆದರೆ ಆ ವ್ಯಕ್ತಿ ನನ್ನ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಜನರೆಲ್ಲರೂ ನನ್ನನ್ನೇ ವಿಚಿತ್ರವಾಗಿ ನೋಡ್ತಾ ಇದ್ರು. ಅಲ್ಲಿದ್ದವರೆಲ್ಲರೂ ನನ್ನನ್ನು ಹುಚ್ಚಿ ಅಂದುಕೊಳ್ತಾ ಇದ್ರು ಅನ್ಸುತ್ತೆ. ಆ ಕಾರು ಈಗ ತುಂಬ ವೇಗವಾಗಿ ಅಲ್ಲಿಂದ ಹೊರಟು ಹೋಗಿತ್ತು. ನಾನು ಮಾತ್ರ ಸೈಲೆಂಟ್ ಆಗಿ ನನ್ನ ಮಕ್ಕಳ ಬಳಿ ವಾಪಸ್ ಬಂದಿದ್ದೆ. ಅವರು ಯಾರು? ನೋಡಲು ನನ್ನ ಗಂಡನ ಹಾಗೆಯೇ ಹೇಗೆ ಕಾಣ್ತಾ ಇದ್ದಾರೆ? ಅವರು ಮತ್ತೆ ವಾಪಸ್ ಬರಬಹುದಾ ಅಂತ ನಾನು ಎದುರು ನೋಡ್ತಿದ್ದೆ. ಮಾರನೆಯ ದಿನ ಆ ಕಾರು ಈಗ ಮತ್ತೆ ಬಂದಿತ್ತು. ನನ್ನ ಹೃದಯ ಈಗ ಜೋರಾಗಿ ಹೊಡ್ಕೊಳ್ತಿತ್ತು. ಅವರು ನನ್ನನ್ನು ನೋಡಿ ಕಾರಿನಿಂದ ಇಳಿದರು. ನಾನು ತಕ್ಷಣ ಅವರ ಬಳಿ ಓಡಿ ಹೋದೆ. ಅವರು ಈಗ ನಮಗೆ ಕೆಲವೊಂದು ಊಟದ ಪ್ಯಾಕೆಟ್ಗಳನ್ನು ಕೊಟ್ಟರು. ರಾಕೇಶ್ ನನ್ನ ಮಾತನ್ನು ಕೇಳಿ ಅವರು ಕೋಪದಿಂದ ಹೇಳಿದರು, ನಾನು ನಿನಗೆ ಎಷ್ಟು ಸಾರಿ ಹೇಳಬೇಕು? ನೀನು ಯಾರೋ ನನಗೆ ಗೊತ್ತಿಲ್ಲ, ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿದ್ರು. ನಾನು ಈಗ ಆತನನ್ನೇ ಕೇಳಿದೆ, ನೀನು ರಾಕೇಶ್ ಅಲ್ಲೇ ಇದ್ದರೆ ಅವನ ಹಾಗೆ ಕಾಣುವ ಇನ್ನೊಬ್ಬ ಮನುಷ್ಯನಾದರೆ ನಿನ್ನ ಧ್ವನಿ ಅವನ ಹಾಗೆ ಹೇಗೆ ಇರಲು ಸಾಧ್ಯ? ಮನುಷ್ಯರು ಒಂದೇ ಥರ ಇರಬಹುದು, ಆದರೆ ಅವರ ಧ್ವನಿ ಒಂದೇ ಥರ ಇರಲು ಸಾಧ್ಯವಿಲ್ವಲ್ಲ? ಈಗ ತನ್ನ ಕಾರಿನಲ್ಲಿ ಹೋಗಿ ಕುಳಿತುಕೊಂಡು ಅಲ್ಲಿಂದ ಮುಂದೆ ಹೊರಟು ಹೋದ ರಾಕೇಶ್. ನಾನು ಮಾತ್ರ ಅಲ್ಲೇ ನಿಂತುಕೊಂಡು ಅಳ್ತಾ ಇದ್ದೆ. ಅವನು ನನ್ನ ಗಂಡನೇ ಆಗಿದ್ದರೆ ನನ್ನನ್ನು ಏತಕ್ಕಾಗಿ ಗುರುತು ಹಿಡಿಯಲಿಲ್ಲ ಎಂದು ನಾನು ಯೋಚಿಸತೊಡಗಿದೆ. ಈಗ ರಾಜೇಶ್ ಕೆಲವು ದಿನ ಅಲ್ಲಿಗೆ ಬರಲಿಲ್ಲ. ಅಲ್ಲಿಗೆ ಯಾವುದೇ ಕಾರುಗಳು ಬಂದರೂ ಅದರಲ್ಲಿ ರಾಕೇಶ್ ಇರಬಹುದು ಎಂದು ನಾನು ಆಸೆಯಿಂದ ಎದುರು ನೋಡ್ತಿದ್ದೆ. ನಂತರ ಅವರು ಬೇರೆ ಯಾರೋ ರಾಕೇಶ್ ಅಲ್ಲ ಎಂದು ನಾನು ಸುಮ್ಮನಾಗ್ಬಿಟ್ಟೆ. ಈಗ ಕೆಲವು ದಿನಗಳ ನಂತರ ಮತ್ತೆ ರಾಕೇಶ್ ಅಲ್ಲಿಗೆ ಬಂದಿದ್ರು. ಅವರು ಈಗ ನಮಗೆಲ್ಲ ಊಟದ ಪ್ಯಾಕೆಟ್ಗಳನ್ನು ಹಂಚಿದರು. ಆಗಲೇ ಅಲ್ಲಿ ಅವರಿಗೆ ಒಂದು ಆಕ್ಸಿಡೆಂಟ್ ನಡೆಯಿತು. ರಾಕೇಶ್ ಜೊತೆ ಇದ್ದವರು ಪಕ್ಕದಲ್ಲೇ ಇದ್ದ ಡಾಕ್ಟರ್ ಬಳಿ ಕರೆದುಕೊಂಡು ಹೋದರು. ಆ ದೇವರ ದಯೆಯಿಂದ ಅವರಿಗೆ ಈಗ ಎಲ್ಲವೂ ನೆನಪು ಬಂದಿತು. ಅವರು ಹೇಳಿದರು, ಆ ದಿನ ಅವರಿಗೆ ಆಕ್ಸಿಡೆಂಟ್ ಆದಾಗ ಅವರು ಮತ್ತು ಅವರ ಸ್ನೇಹಿತ ಶಂಕರ್ ಇಬ್ಬರು ಜೊತೆಯಲ್ಲೇ ಇದ್ದರೆಂದು. ಆಕ್ಸಿಡೆಂಟ್ನಲ್ಲಿ ಶಂಕರ್ ತೀರಿಕೊಂಡಿದ್ದ ಮತ್ತು ರಾಕೇಶ್ಗೆ ತುಂಬ ಪೆಟ್ಟುಗಳಾಗಿತ್ತು. ಅಲ್ಲಿದ್ದ ಹಾಸ್ಪಿಟಲ್ನವರು ಮಿಸ್ಟೇಕ್ ಮಾಡಿಕೊಂಡು ಶಂಕರ್ನ ಮೃತದೇಹವನ್ನು ರಾಜೇಶ್ ಜಾಗದಲ್ಲಿ ರಾಜೇಶ್ ಮನೆಗೆ ಕಳಿಸಿಕೊಟ್ಟಿದ್ರು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಮೇಲೆ ರಾಜೇಶ್ ಎಲ್ಲವನ್ನೂ ಮರೆತು ಬಿಟ್ಟಿದ್ದ. ಶಂಕರ್ಗೆ ತಂದೆ ತಾಯಿ ಇರಲಿಲ್ಲ. ಅವರ ಅಜ್ಜಿ ತಾತ ಅವರಿಗೆ ತುಂಬ ವಯಸ್ಸಾಗಿತ್ತು. ಅವರು ಆತನನ್ನು ತಮ್ಮ ಶಂಕರ್ ಅಂತಾನೆ ಅನ್ಕೊಂಡ್ಬಿಟ್ಟಿದ್ರು. ಶಂಕರ್ ಎಂದು ನಂಬಿ ಅವರ ಜೊತೆಗೆ ಇದ್ದ ರಾಜೇಶ್. ಈಗ ಆತನಿಗೆ ತನ್ನ ಹಳೆಯ ಎಲ್ಲ ನೆನಪುಗಳು ಮರುಕಳಿಸಿದ್ವು. ಈಗ ಇಷ್ಟು ದಿನಗಳ ನಂತರ ರಾಜೇಶ್ಗೆ ಎಲ್ಲ ನೆನಪಾಗಿತ್ತು. ರಾಜೇಶ್ ಈಗ ಮಕ್ಕಳನ್ನು ಹುಡುಕಿಕೊಂಡು ಬಂದ. ಅಲ್ಲಿ ನಮ್ಮನ್ನು ನೋಡಿ ಅವರು ತುಂಬ ದುಃಖಪಟ್ಟರು. ನನ್ನನ್ನು ಮತ್ತು ಮಕ್ಕಳನ್ನು ಅವರ ಕಾರಿನಲ್ಲಿ ಒಂದು ದೊಡ್ಡ ಹೋಟೆಲ್ಗೆ ಕರೆದುಕೊಂಡು ಹೋದರು. ಅಲ್ಲಿ ನಾವುಗಳು ಮೊದಲು ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿಕೊಂಡು ಬಿಸಿ ಬಿಸಿಯಾದ ಊಟವನ್ನು ತಿಂದೆವು. ನಂತರ ಆ ರಾತ್ರಿ ನನ್ನ ಗಂಡ ಮತ್ತು ಮಕ್ಕಳ ಜೊತೆ ಅಲ್ಲೇ ನೆಲೆಸಿದ್ದೆ. ಈಗ ರಾಕೇಶ್ ಕೇಳಿದ, ಸೌಂದರ್ಯ, ಏನಾಯಿತು? ನೀನು ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಹೇಗೆ ಎಂದು. ನಾನು ಮನೆಯನ್ನು ಬಿಟ್ಟು ಆ ರೀತಿ ಬೀದಿಗೆ ಹೇಗೆ ಬಂದೆ ಎಂದು ಕೇಳಿದರು. ಆಗ ನಾನು ಅಳುತ್ತಾ ನನ್ನನ್ನು ಮತ್ತು ನನ್ನ ಮಕ್ಕಳನ್ನು ಅವಮಾನ ಮಾಡಿ ಮನೆಯಿಂದ ಓಡಿಸಿದ ಎಲ್ಲ ಸತ್ಯವನ್ನು ಮತ್ತು ಎಲ್ಲರ ಬಗ್ಗೆ ಅವರಿಗೆ ತಿಳಿಸಿದೆ. ಅವರು ಮಾಡಿದ ಕೆಲಸವನ್ನು ಕೇಳಿ ನನ್ನ ಗಂಡನಿಗೆ ತುಂಬ ಕೋಪ ಬಂದಿತ್ತು. ಮಾರನೆಯ ದಿನ ರಾಜೇಶ್ ತನ್ನ ಮನೆಗೆ ತನ್ನ ತಂದೆ ತಾಯಿ ಬಳಿ ನಮ್ಮನ್ನು ಕರೆದುಕೊಂಡು ಹೋದ. ಆ ಮನೆಗೆ ಹೋಗಿ ನಾವು ಬಾಗಿಲು ತಟ್ಟಿದಾಗ ನಮ್ಮ ಭಾವನವರು ಬಾಗಿಲು ತೆಗೆದು ರಾಕೇಶ್ನನ್ನು ನೋಡಿ ತುಂಬ ಸಂತೋಷದಿಂದ ಜೋರಾಗಿ ಕಿರುಚುತ್ತಾ ಎಲ್ಲರನ್ನು ಕರೆದರು. ಶಾಂತ, ಯಾರು ಬಂದಿದ್ದಾರೆ ನೋಡು ಇಲ್ಲಿ. ನೋಡು, ರಾಕೇಶ್ ಬಂದಿದ್ದಾನೆ. ನಿಮ್ಮ ಮಗ, ನಿಮ್ಮ ತಮ್ಮ ಜೀವಂತವಾಗಿಯೇ ಇದ್ದಾನೆ ಎಂದು ಹೇಳ್ತಾ ಇದ್ರು. ಮನೆಯಲ್ಲಿದ್ದವರೆಲ್ಲರೂ ಅಲ್ಲಿಗೆ ಓಡೋಡಿ ಬಂದಿದ್ರು. ರಾಕೇಶ್ ಜೀವಂತವಾಗಿ ಇರುವುದನ್ನು ನೋಡಿ ಅವರೆಲ್ಲರೂ ಓಡಿ ಬಂದು ಅವನನ್ನು ತಬ್ಬಿಕೊಂಡರು. ಆದರೆ ರಾಕೇಶ್ ಸ್ವಲ್ಪ ಹಿಂದೆ ಸರಿದು, ನೀವು ನನ್ನ ಸ್ವಂತದವರಲ್ಲ. ಯಾವ ಅಧಿಕಾರದಿಂದ ನನ್ನನ್ನು ತಬ್ಬಿಕೊಳ್ತಾ ಇದ್ದೀರಾ? ನೀವುಗಳು ಯಾರೋ ನನಗೆ ಗೊತ್ತಿಲ್ಲ. ನೀವು ನನ್ನ ಹೆಂಡತಿ ಮಕ್ಕಳನ್ನು ಭಿಕ್ಷೆ ಬೇಡಲು ಬೀದಿಗೆ ತಳ್ಳಿದ್ರಿ. ನನ್ನ ಸಾವಿಗೆ ನನ್ನ ಹೆಂಡತಿಯನ್ನು ಹೊಣೆಯನ್ನಾಗಿ ಮಾಡಿದ್ರಿ. ನಾನು ನಿಮ್ಮನ್ನು ಯಾವತ್ತಿಗೂ ಕ್ಷಮಿಸುವುದಿಲ್ಲ. ನಾನು ನಿಮ್ಮ ದೃಷ್ಟಿಯಲ್ಲಿ ಸತ್ತು ಹೋಗಿದ್ದೇನೆ. ಈಗ ನೀವೆಲ್ಲರೂ ನನ್ನ ದೃಷ್ಟಿಯಲ್ಲಿ ಸತ್ತು ಹೋಗಿದ್ದೀರಾ. ನೀವು ನನ್ನ ಹೆಂಡತಿ ಮಕ್ಕಳನ್ನು ಇಷ್ಟೊಂದು ದ್ವೇಷಿಸುತ್ತಿದ್ದೀರಾ ಎಂದು ನನಗೆ ಗೊತ್ತಿರಲಿಲ್ಲ. ನಾನು ನಿಜವಾಗಿಯೂ ಸಾಯದಿರುವುದೇ ತುಂಬ ಒಳ್ಳೆಯದಾಯಿತು. ನನ್ನನ್ನು ಬದುಕಿಸಿದ ಆ ದೇವರಿಗೆ ತುಂಬ ಧನ್ಯವಾದಗಳು. ನಾನು ಆಕ್ಸಿಡೆಂಟ್ನಲ್ಲಿ ಎಲ್ಲವನ್ನೂ ಮರೆತು ಬಿಟ್ಟಿದ್ದೆ. ಇಷ್ಟರಲ್ಲಿಯೇ ನೀವು ನನ್ನ ಹೆಂಡತಿ ಮಕ್ಕಳ ಜೀವನವನ್ನು ಸರ್ವನಾಶ ಮಾಡಿಬಿಟ್ಟಿದ್ದೀರಾ. ಇನ್ನು ಮುಂದೆ ನನಗೆ ನಿಮ್ಮ ಜೊತೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಎಂದು ಹೇಳಬೇಕಂತಲೇ ಇಲ್ಲಿಗೆ ಬಂದಿದ್ದೇನೆ.
ನನ್ನ ಹೆಂಡತಿ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳದಿರುವ ನಿಮ್ಮಂತಹ ಕೆಟ್ಟ ಜನರನ್ನು ನಾನು ಕೂಡ ಅರ್ಥ ಮಾಡಿಕೊಳ್ಳುವುದಿಲ್ಲ. ನಿಮ್ಮ ದೃಷ್ಟಿಯಲ್ಲಿ ನಾನು ಯಾವತ್ತೋ ಸತ್ತು ಹೋಗಿದ್ದೇನೆ ಅಂತ ನನ್ನ ಗಂಡ ನನ್ನ ಕೈಯನ್ನು ಹಿಡಿದುಕೊಂಡು ಅಲ್ಲಿಂದ ಹೊರಡಲು ಮುಂದಾದ್ರು. ನಮ್ಮ ಅತ್ತೆ ರಾಕೇಶ್ನ ಕೈಯನ್ನು ಹಿಡಿದುಕೊಂಡು, ಮಗ ಏನೋ ಕೋಪದಲ್ಲಿ ಆ ರೀತಿ ಮಾಡಿಬಿಟ್ವು, ನೀನು ಜೀವಂತವಾಗಿ ಇದೆಯಾ ಅಂತ ನಮಗೆ ಹೇಗೆ ಗೊತ್ತಾಗುತ್ತದೆ? ಆಗ ನನ್ನ ಗಂಡ ಹಿಂದೆ ತಿರುಗಿ, ಅಮ್ಮ, ನಾನು ಸತ್ತಿ ಹೋದೆ ಎಂದು ನೀವು ನಿರ್ಣಯಿಸಿಕೊಂಡಿದ್ದೀರಾ. ನಾನು ದುಡಿದ ಎಲ್ಲವನ್ನು ನಿಮಗೆ ಕೊಡ್ತಾ ಇದ್ದೆ. ನಮಗಾಗಿ ಅಥವಾ ಅವಳಿಗಾಗಿ ಏನೂ ಉಳಿಸ್ಕೊಂಡ್ಲೇ ಇಲ್ಲ. ಅದಕ್ಕಾಗಿಯೇ ನನ್ನ ಹೆಂಡತಿ ಮತ್ತು ಮಕ್ಕಳು ನಿಮಗೆ ತುಂಬಾ ಭಾರವಾಗಿಬಿಟ್ಟಿರೋದು. ಅವರನ್ನು ನೀವು ಮನೆಯಿಂದ ಹೊರ ಹಾಕ್ಬಿಟ್ರಿ. ನನ್ನ ಹೆಂಡತಿ ಮಕ್ಕಳನ್ನು ನೀವು ಮನೆಯಿಂದ ಹೊರ ಹಾಕಿದಾಗ, ಅವರ ಜೊತೆ ಎಲ್ಲ ಸಂಬಂಧಗಳನ್ನು ನೀವು ಕಳೆದುಕೊಂಡಾಗ ನಿಮ್ಮ ಜೊತೆ ನನಗೆ ಯಾವ ಸಂಬಂಧ ಇರುತ್ತದೆ ಹೇಳಿ? ಮಗ ಹೇಳಿದ ಮಾತುಗಳನ್ನು ಕೇಳಿ ಅವರು ನಾಚಿಕೆಯಿಂದ ತಲೆ ತಗ್ಗಿಸಿದರು. ಅವರು ನನ್ನ ಗಂಡನನ್ನು ನಿಲ್ಲಿಸಲು ತುಂಬಾ ಪ್ರಯತ್ನ ಪಟ್ಟರು. ಆದರೆ ನನ್ನ ಗಂಡ ಹಿಂದೆ ತಿರುಗಿ ನೋಡಲೇ ಇಲ್ಲ. ಅವರ ಜೊತೆ ಎಲ್ಲ ಸಂಬಂಧಗಳನ್ನು ಮರೆತು ಬಿಟ್ರು. ನಂತರ ರಾಜೇಶ್ ಈಗ ನನ್ನನ್ನು ನನ್ನ ತವರ ಮನೆಗೆ ಸಹ ಕರೆದುಕೊಂಡು ಹೋದರು. ಅಲ್ಲಿ ನನ್ನ ಅಣ್ಣ ಮತ್ತು ಅತ್ತಿಗೆಯ ಜೊತೆ ಮಾತನಾಡಿ, ಈ ದಿನದಿಂದ ನಿಮಗೆ ಮತ್ತು ನಮಗೆ ಯಾವುದೇ ರೀತಿಯ ಸಂಬಂಧವಿಲ್ಲ. ನಮ್ಮ ಎಲ್ಲ ಸಂಬಂಧವೂ ಸತ್ತು ಹೋಯಿತು. ನನ್ನ ಹೆಂಡತಿ ಈ ಮನೆಯಲ್ಲಿಯೇ ಹುಟ್ಟಿದ್ದರೂ ನೀವು ಅವಳಿಗೆ ಈ ಮನೆಯಲ್ಲಿ ಸ್ವಲ್ಪ ಜಾಗ ಕೂಡ ಕೊಡಲಿಲ್ಲ. ಈ ಮನೆಯ ಮೇಲೆ ನಿಮಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ನನ್ನ ಹೆಂಡತಿಗೂ ಕೂಡ ಇದೆ. ಆಗ ಅತ್ತಿಗೆ ಹೇಳ್ತಾಳೆ, ನೀವು ಜೀವಂತವಾಗಿಯೇ ಇದ್ದೀರಾ ಅಂತ ನಮಗೆ ಹೇಗೆ ಗೊತ್ತಾಗಬೇಕು? ನೀವು ಜೀವಂತವಾಗಿ ಇದ್ದೀರಾ ಅಂತ ನಮಗೆ ಮೊದಲೇ ಗೊತ್ತಿದ್ರೆ ನಾವು ಅವಳನ್ನು ಮನೆಗೆ ಸೇರಿಸ್ಕೊಳ್ತಾ ಇದ್ವಿ. ಆಗ ರಾಜೇಶ್ ಅತ್ತಿಗೆಯನ್ನು ಚೆನ್ನಾಗಿ ಬೈಯುತ್ತಾ, ನಾನು ನನ್ನ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತೇನೆ, ನನಗೆ ಯಾರ ಅವಶ್ಯಕತೆಯೂ ಇಲ್ಲ ಎಂದು ನನ್ನ ಕೈಯನ್ನು ಹಿಡಿದುಕೊಂಡು, ನಿಮಗೆ ನಾಳೆಯೇ ಲಾಯರ್ ನೋಟಿಸ್ ಕಳಿಸ್ಕೊಡ್ತೇನೆ. ಈ ಎಲ್ಲ ಆಸ್ತಿಯಲ್ಲಿ ಅರ್ಧ ಭಾಗ ನನ್ನ ಹೆಂಡತಿಗೆ ಸೇರಬೇಕು. ನಾನು ನನ್ನ ಹೆಂಡತಿಯ ಹಕ್ಕು ಕಾನೂನಿ ಪ್ರಕಾರ ಪಡೆದುಕೊಳ್ಳುತ್ತೇನೆ ಎಂದು ನನ್ನನ್ನು ಮತ್ತು ಮಕ್ಕಳನ್ನು ಒಂದು ದೊಡ್ಡ ಮನೆಗೆ ಕರೆದುಕೊಂಡು ಬಂದರು. ಸೌಂದರ್ಯ, ಈ ಮನೆ ನಮ್ಮದು. ಈ ದಿನದಿಂದ ನಾವು ಇಲ್ಲೇ ಇರುತ್ತೇವೆ ಎಂದು ಅವರು ಹೇಳಿದರು. ಆ ಮನೆಯನ್ನು ನೋಡಿ ಮಕ್ಕಳು ತುಂಬಾ ಸಂತೋಷದಿಂದ ಎಗರಾಡ್ತಿದ್ರು. ಶಂಕರ್ನ ಅಜ್ಜಿ ಸತ್ಯವನ್ನು ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ. ಅವರು ಹೇಳಿದರು, ಈ ಸಾಯುವ ವಯಸ್ಸಿನಲ್ಲಿ ನಮಗೆ ಸತ್ಯ ಬೇಕಾಗಿಲ್ಲ, ನಮಗೆ ನಮ್ಮ ಮೊಮ್ಮಗ ಬೇಕಷ್ಟೇ. ನಮ್ಮ ಪಾಲಿಗೆ ನೀನೇ ಶಂಕರ್ ಎಂದರು. ಅಜ್ಜಿ ತಾತ ನಮ್ಮನ್ನು ಒಪ್ಪಿಕೊಂಡು ಅವರ ವಯಸ್ಸಾದ ಸಮಯದಲ್ಲಿ ಇವನೇ ನಮ್ಮ ಶಂಕರ್, ನೀವು ಇನ್ನೂ ಇಲ್ಲೇ ನಮ್ಮ ಜೊತೆ ಇರಬೇಕು ಎಂದು ಒತ್ತಾಯ ಮಾಡಿದರು. ಆ ದಿನದಿಂದ ನಾವು ಶಂಕರ್ ಅಜ್ಜಿ ತಾತನ ಜೊತೆಯೇ ವಾಸಿಸುತ್ತಿದ್ದೆವು. ನನ್ನ ಜೀವನದಲ್ಲಿ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿದ ನನ್ನ ಗಂಡನನ್ನು, ನನ್ನ ಜೀವನವನ್ನು, ನನ್ನ ಸಂತೋಷವನ್ನು ನನಗೆ ವಾಪಸ್ ಕೊಟ್ಟ ಆ ದೇವರನ್ನು ಕೋಟಿ ಕೋಟಿ ಕೃತಜ್ಞತೆಯನ್ನು ಸಲ್ಲಿಸಿದೆ. ಈಗ ನಮ್ಮ ವ್ಯಾಪಾರ ತುಂಬ ಚೆನ್ನಾಗಿ ನಡೆಯುತ್ತಿದೆ. ನನ್ನ ಗಂಡ ಈಗ ನನ್ನ ಹೆಸರಿನ ಮೇಲೆ ಒಂದು ವ್ಯಾಪಾರವನ್ನು ಮತ್ತು ಒಂದು ಮನೆಯನ್ನು, ಬ್ಯಾಂಕಿನಲ್ಲಿ ಸ್ವಲ್ಪ ದುಡ್ಡನ್ನು ಸಹ ಹೂಡಿಕೆ ಮಾಡಿದ್ರು. ನಾನಿಲ್ಲದಿದ್ದರೂ ನಾಳೆ ನೀನು ರೋಡಿಗೆ ಬರಬಾರ್ದು. ಈಗ ನಮ್ಮ ಬಳಿ ತುಂಬ ದುಡ್ಡಿದೆ, ವ್ಯಾಪಾರ ಕೂಡ ಚೆನ್ನಾಗಿ ನಡೀತಾ ಇದೆ ಎಂದು ಹೇಳಿದ್ರು. ನಮ್ಮ ಅತ್ತೆ ಮಾವ ಆಗಾಗ ನಮ್ಮ ಬಳಿ ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ದುಡ್ಡು ಕೇಳಲು ಪ್ರಾರಂಭಿಸಿದರು. ಆಗ ರಾಕೇಶ್ ಹೇಳಿದ, ನಿಮ್ಮ ಆಸ್ತಿಗೆ ನಾನು ನನ್ನ ಮಕ್ಕಳು ಬರುವುದಿಲ್ಲ. ನಾನು ನಿಮಗೆ ಇನ್ನು ಏನೂ ಸಹ ಕೊಡುವುದಿಲ್ಲ. ನನ್ನ ಸಂಪಾದನೆ ಈಗ ನನ್ನ ಹೆಂಡತಿ ಮತ್ತು ಮಕ್ಕಳಿಗಾಗಿ ಮಾತ್ರ. ನಾನು ಇಲ್ಲದಾಗ ಅವರು ಪಟ್ಟ ಕಷ್ಟ ಮತ್ತೆಂದಿಗೂ ಅವರಿಗೆ ಬರಬಾರದೆಂದು ನಾನು ಇದೆಲ್ಲವನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ನೀವಿಲ್ಲಿಂದ ಹೊರಟು ಹೋಗಿ. ಇನ್ನು ಮುಂದೆ ನಿಮ್ಮ ಮುಖ ನನಗೆ ತೋರಿಸಬೇಡಿ ಎಂದು ಕಡ್ಡಿ ಮುರಿದ ಹಾಗೆ ಹೇಳಿಬಿಟ್ಟಿದ್ರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.